ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. 901ನೆಯ ನಾಮ ಅದು ಅಪ್ಯಯಃ. ಇಡೀ ಜಗತ್ತು ಇವನನ್ನೇ ಕೇಂದ್ರವಾಗಿಸಿಕೊಂಡಿದೆ. ಅಪ್ಯಯಃ ಅಂದರೆ ಹಾಗೆ ಅರ್ಥ. ಇನ್ನೊಂದು ಅರ್ಥ ಉಂಟು, ಅಪಿಹಿ ಅಯಃ ಅಂತ. ಅವನಿಗೆ ಯಾರು ಪಾಲಕರಿಲ್ಲ. ದೇವರನ್ನು ನೋಡ್ಕೊಳ್ಳೋರು ಯಾರು? ನಮ್ಮನ್ನ ನೋಡ್ಕೊಳ್ಳಿಕ್ಕೆ ದೇವರಿದ್ದಾನೆ. ದೇವರನ್ನು ನೋಡ್ಕೊಳ್ಳೋನು ಯಾರು? ಅದಕ್ಕೆ ಅವನು ಅಪಿಹಿ. ಇನ್ನು ಅಯಃ ಎಲ್ಲರಿಗೂ ಆಸರೆ. ಅವನು ಯಾರನ್ನೂ ಕುರಿತು ಹೋಗೋದಿಲ್ಲ. ನಾವು ದೇವರಿಗಾಗಿ ಸಾಗುತ್ತೇವೆ. ದೇವರು ಅವನ ಲಾಭಕ್ಕಾಗಿ ಯಾರ ಬಳಿಯೂ ಹೋಗೋದಿಲ್ಲ. ಆದ್ದರಿಂದಾಗಿ ಅವನು ಅಯ. ಅದರಿಂದಾಗಿ ಅಪಿ ಮತ್ತು ಅಯ ಅಪ್ಯಯ. ಸ್ವಸ್ತಿದಃ. ಸ್ವಸ್ತಿ ಅಂತ ಹೇಳಿದ್ರೆ ನಿರಂತರವಾದ ಸುಖ. ನಿರಂತರವಾದ ಸುಖ ಅದನ್ನ ಕೊಡುವವ ಸ್ವಸ್ತಿದಃ. ಸ್ವಸ್ತಿಕೃತ್. ಎಲ್ಲರ ಅಸ್ತಿತ್ವ ಇವನಿಂದ ಸುಂದರ. ಅದರಿಂದಾಗಿ ಸ್ವಸ್ತಿಕೃತ್. ಸ್ವಸ್ತಿ ಸ್ವಯಂ ಸುಖರೂಪ, ಆನಂದರೂಪ. ಸ್ವಸ್ತಿ ಭುಕ್. ಭಕ್ತರು ಆನಂದವನ್ನು ಉಣ್ಣುವಂತೆ ಮಾಡುತ್ತಾನೆ. ಸ್ವಸ್ತಿ ದಕ್ಷಿಣ. ಒಳ್ಳೆಯದನ್ನು ಮಾಡಲಿಕ್ಕೆ ಶಕ್ತಿ ಇದೆ ಅವನಿಗೆ. ಆದ್ದರಿಂದ ದಕ್ಷ. ಇನ ಅಂದ್ರೆ ಸ್ವಾಮಿ. ಸ್ವಸ್ತಿ ದಕ್ಷಿಣ ಅಂತ. ಅರೌದ್ರ. ದೇವರು ಸಿಟ್ಟು ಮಾಡಿಕೊಳ್ಳೋದಿಲ್ಲ. ದೇವರು ರುದ್ರ ಭೀಕರವಾದ ಪರಿಸ್ಥಿತಿಗೆ ಒಳಗಾಗೋದೇ ಇಲ್ಲ. ಆದ್ದರಿಂದ ದೇವರ ಹೆಸರು ಅರೌದ್ರ. ಕುಂಡಲಿ. ಮೀನಿನಂತಹ ಆಕಾರದ ಓಲೆಯವ, ಕಿವಿಯೋಲೆಯವ. ಅದಕ್ಕೆ ಕುಂಡಲಿ ಅಂತ ಕರೀತಾರೆ ಅವನ್ನ. ಚಕ್ರೀ. ಚಕ್ರವನ್ನು ಹೊತ್ತವ. ವಿಕ್ರಮೀ. ವಿಶಿಷ್ಟವಾದ ಕ್ರಮ, ಜೀವನ ಶೈಲಿ. ವಿಕ್ರಮರು ಅಂದರೆ ಅವಧೂತರು. ವಿಭಿನ್ನವಾದ ಕ್ರಮ. ಅಂತಹ ಅವಧೂತರನ್ನ ಭಕ್ತರಾಗಿ ಹೊಂದಿದ್ದಾನೆ. ಆದ್ದರಿಂದಾಗಿ ದೇವರು ವಿಕ್ರಮೀ. ಊರ್ಜಿತ ಶಾಸನ. ಶಾಸನ ಅಂದ್ರೆ ಆಳ್ವಿಕೆ. ದೇವರ ಆಳ್ವಿಕೆ ಬಹಳ ಬಲಿಷ್ಠ. ದೇವರ ಆಳ್ವಿಕೆಗೆ ಒಳಗಾಗದವನೇ ಇಲ್ಲ. ನಾನು ಯಾವ ದೇವರು ಹೇಳಿದಂತೆಯೂ ಕೇಳೋದಿಲ್ಲ, ಯಾವ ದೇವರ ಅಗತ್ಯವೂ ನನಗಿಲ್ಲ ಅನ್ನುವ ಮಾತನ್ನು ಅವನೇ ಹೇಳಿಸ್ತಾ ಇರ್ತಾನೆ. ಆದ್ದರಿಂದಾಗಿ ಊರ್ಜಿತ. ಊರ್ಜಿತ ಅಂದ್ರೆ ಪ್ರಬಲ ಅಂತ. ಊರ್ಜಾ ಅಂತಂದ್ರೆ ಬಲ. ಊರ್ಜಿತ ಅಂದರೆ ಬಲಗೊಂಡ ಶಾಸನ ಯಾರದೋ ಅವನದ್ದು. ಈ ಹಿನ್ನೆಲೆಯಲ್ಲಿ ಯಾರಾದರೂ ಹೇಳಿದರೆ
ಹೌದಾ, ದೇವರು ಸರ್ವಕರ್ತೃವ, ನಾನೀಗ ನೀರು ಕುಡಿತೀನಿ, ನಿಲ್ಲಿಸ್ಲಿ ನೋಡುವ ನಿಮ್ಮ ದೇವರು ಅಂದ್ರೆ ಅವನನ್ನ ತಾಮಸ ಅಂತ ತೀರ್ಮಾನ ಮಾಡಬೇಕಂತೆ. ಯಾಕೆ ಗೊತ್ತಾ? ನೀರು ಕುಡಿಯೋದನ್ನ ಬಂದು ದೇವರು ಓಡಿ ಬಂದು ನಿಲ್ಸಿದ ಅಂತ ಇಟ್ಕೊಳ್ಳಿ, ಇವನ್ ಮಾತು ಕೇಳಿದಾಗ ಆಗ್ಲಿಲ್ವಾ? ತನ್ನನ್ನ ನಿನಗೆ ಪ್ರೂವ್ ಮಾಡ್ಕೊಳ್ಳಿಕ್ಕೆ ದೇವ್ರು ಓಡಿ ಬರ್ಬೇಕಾ? ದೇವ್ರಿಗೆ ಅವಶ್ಯಕತೆ ಇದೆಯಾ ಅದರದ್ದು? ನನಗೆ ತೋರಿಕೊಳ್ಳಬೇಕು ಅಂತ ದೇವರ ಅವಶ್ಯಕತೆಯೇ ಇಲ್ಲ. ದೇವರಿಗೆ ಏನಾದರೂ ನನಗೆ ತೋರಿದ್ರೆ ಅವನಿಗೆ ಏನಾದ್ರು ಲಾಭ ಅಂತ ಉಂಟಾ? ನನ್ನ ಮೇಲೆ ದಯೆ ತೋರಿದರೆ ಅವನು ನನಗೆ ತೋರಿಕೊಳ್ಳಬಹುದು ವಿನಃ ಓ ಈ ಜೀವನಿಗೆ ನಾನು ತೋರಿಕೊಂಡ್ರೆ ಇವನು ನನ್ನನ್ನು ಪ್ರೀತಿಸ್ತಾನೆ, ಇವನಿಗೆ ತೋರಿಕೊಂಡ್ರೆ ಇವನಿಂದ ನನಗೆ ಲಾಭ ಇದೆ, ಆ ತರಹ ಇಲ್ವೇ ಇಲ್ಲ. ಅದರಿಂದಾಗಿ ಅವನ ಶಾಸನ ಬೇರೆಯವ್ರ ಮೇಲೆ ನಡೀತಾನೆ ಇರುತ್ತೆ. ನಮಗೆ ಅದು ಗೊತ್ತಿದೆಯೋ ಗೊತ್ತಿಲ್ವೋ ಅದು ಮುಖ್ಯ. ನಾವು ತಿಳ್ಕೊಂಡಿದ್ದೀವೇ ಇಲ್ವೇ, ನಮಗೆ ಅದರ ಜ್ಞಾನ ಇದೆಯೇ ಇಲ್ವೇ ಅನ್ನೋದು ಮುಖ್ಯವೇ ವಿನಃ ಬೇರೆ ಅಲ್ಲ. ಆದ್ದರಿಂದ ಊರ್ಜಿತ ಶಾಸನ ಶಬ್ದಾತಿಗಃ ಅಂದ್ರು. ಎಲ್ಲ ಶಬ್ದವನ್ನ ಮೀರಿದ್ದಾನೆ. ದೇವರನ್ನ ಹೇಳಲಿಕ್ಕೆ ಶಬ್ದವೇ ಬೇಕು ಅಂತನೂ ಇಲ್ಲ, ನಾದ ಸಾಕು. ಅದಕ್ಕೆ ಮಧ್ವರು ಐತರೇಯ ಭಾಷ್ಯದ ಕೊನೆಯಲ್ಲಿ ಒಂದು ಮಾತು ಹೇಳುತ್ತಾರೆ. ಸರ್ವೈಶ್ಚ ವೈದಿಕ ಪದೈರಪಿ ಲೋಕ ಶಬ್ದೈಃ ಮೇಘಾಗ್ನಿವಾರಿಧಿ ತಳಾದಿರವೈಶ್ಚ ಸರ್ವೈಃ ಏಕೋ ವಿಧೇಯ ಪರಿಪೂರ್ಣ ಗುಣ ಪ್ರಿಯೋಲಂ ನಾರಾಯಣೋ ಮಮ ಸದೈವ ಸುತುಷ್ಟಿಮೇತು ಅಂತ. ದೇವರು ಸರ್ವ ಶಬ್ದಗಳಿಂದಲೂ ವಾಚ್ಯ. ಸರ್ವೈಶ್ಚ ವೈದಿಕ ಪದೈಹಿ, ಎಲ್ಲ ವೇದಗಳ ಪದವೂ ದೇವರನ್ನು ಹೇಳುತ್ತೆ. ಅಪಿ ಲೋಕ ಶಬ್ದೈಹಿ, ಲೋಕದ ಪದಗಳೂ ದೇವರನ್ನ ಹೇಳುತ್ತೆ. ಲೋಕದ ಒಳಗಡೆ ಇರುವ ಪದಗಳು ಮೇಘಾಗ್ನಿವಾರಿಧಿರ್ ತಳಾದಿರವೈಶ್ಚ ತರವೈಹಿ, ಮೇಘ ಮೋಡದ ಗುಡುಗು, ಬೆಂಕಿಯ ಭರೋ ಅಂತನ್ನುವ ಒಂದು ಶಬ್ದ, ವಾರಿಧಿ ತಳ, ವಾರಿಧಿ ಕಡಲ ಗುಡುಗು, ಕಡಲ ಮೊರೆತ, ತಳಾದಿರವೈಶ್ಚ ಸರ್ವೈಹಿ ಕರತಳದ ಶಬ್ದ, ಪಾದ ಅಪ್ಪಳಿಸಿದ ಶಬ್ದ, ಆ ಶಬ್ದವೂ ದೇವರನ್ನ ಹೇಳ್ತವೆ. ಯಾಕೆಂದ್ರೆ ದೇವರು ಸರ್ವಗುಣ ಪೂರ್ಣ, ಆದ್ದರಿಂದಾಗಿ ಈ ಧ್ವನ್ಯಾತ್ಮಕ ಶಬ್ದಗಳೂ ಹೇಳುತ್ತವೆ. ಅದರಿಂದ ಶಬ್ದಾತಿ, ಶಬ್ದದಿಂದ ಆಚೆ ಇರುವ ನಾದದಿಂದಲೂ ದೇವರು ಪ್ರತಿಪಾದ್ಯ. ಹೀಗಾಗಿ ಶಬ್ದಾತಿಗ, ಶಬ್ದಾತಿಗ ಅಂದ್ರು. ಶಬ್ದಸಹ ಆದರೂ ಭಕ್ತರು ಏನಾದರೂ ವಿಧಿಸಿದರೆ ಅದನ್ನು ಸಹಿಸ್ತಾನೆ. ಸಹದೇವ ನಕುಲ ಅದಕ್ಕೆ ಸಾಕ್ಷಿ. ರಾಜಸೂಯ ಯಾಗ ಮಾಡುವಾಗ 4 ಜನ ಒಂದೊಂದು ದಿಕ್ಕನ್ನು ಗೆದ್ದುಕೊಂಡು ಬರ್ತೇವೆ ಅಂತ ಹೊರಟರು. ಪೂರ್ವ ದಿಕ್ಕನ್ನು ಗೆದ್ದುಕೊಂಡು ಬರ್ತೇನೆ ಅಂತ ಹೇಳಿ ಹೊರಟದ್ದು ಭೀಮಸೇನ, ಅಂದ್ರೆ ವೇದವ್ಯಾಸರು ಕಳಿಸಿದ್ದು. ಉತ್ತರ ದಿಕ್ಕನ್ನ ಗೆದ್ದುಕೊಂಡು ಬಾ ಅಂತ ಹೇಳಿ ನಕುಲನನ್ನ, ಅದು ಅರ್ಜುನನನ್ನ ಕಳಿಸಿದ್ರು. ನಕುಲ ಪಶ್ಚಿಮ, ಸಹದೇವ ದಕ್ಷಿಣ ದಿಕ್ಕನ್ನ ಗೆದ್ದುಕೊಂಡು ಬಂದ. ಈ ನಕುಲ ಇದ್ದಾನಲ್ಲ, ಅವನು ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ದ್ವಾರಾವತಿ ಸಿಕ್ಕಿತು. ರಥವನ್ನು ಮುಂದೆ ನಿಲ್ಲಿಸಿ ಒಬ್ಬ ದೂತನನ್ನು ಕಳುಹಿಸಿದ. ಏ ಕೃಷ್ಣ, ಯಾಗ ಮಾಡ್ತಾ ಇದ್ದೀವಿ, ಕಪ್ಪ ಕಾಣಿಕೆಗಳೊಂದಿಗೆ ಬಾ ಅಂತ ಹೇಳಿ ಕಳುಹಿಸಿದ.
ರಾಜಸೂಯ ಯಾಗ ಯಾರ ಅನುಗ್ರಹದಿಂದ ಆಗ್ತಾ ಇದೆಯೋ, ಯಾರ ಅನುಗ್ರಹಕ್ಕಾಗಿ ರಾಜಸೂಯ ಯಾಗ ಮಾಡ್ತಾ ಇದ್ದಾರೋ ಅಂತಹ ದೇವ್ರ ಮೇಲೆ ಜೋರು. ದೇವರು ಓಡಿ ಬಂದ, ಏನು ಅಂದುಕೊಳ್ಳಿಲ್ಲ. ಏನೋ ಬುದ್ಧಿ ಇದೆಯಾ ನಿನಗೆ ಅಂತೇನು ಕೇಳಲಿಲ್ಲ. ಕಪ್ಪ ಕಾಣಿಕೆ ತಗೊಂಬಂದು ಕೊಟ್ಟ. ಶಬ್ದ ಸಹ ಅಂದ್ರು. ಇನ್ನೊಂದು, ನಾನು ಕೃಷ್ಣ ಹೇಳಿದ, ನಾನು ಸಂಧಾನಕ್ಕೆ ಹೋಗ್ತೇನೆ, ಸಂಧಾನದ ಅಜೆಂಡಾ ಏನೇನಿರಬೇಕು ಅಂತ ಹೇಳಿ. ಆಗ ದ್ರೌಪದಿ ಹೇಳಿದ್ಲು, ಸಂಧಾನಕ್ಕೆ ಹೋಗ್ತೀಯಾ, ನಾನು ಇದಕ್ಕೆ ತಯಾರಾಗಿಲ್ಲ ಅಂದು. ಭೀಮಸೇನ ಹೇಳಿದ, ಇಲ್ಲ ಇಲ್ಲ, ಕುಲ ಒಳ್ಳೇದಾಗಬೇಕು ಅಂದ್ರೆ ಭವೇಮ ಅಧಶ್ಚರ ಅಪಿ ಎಂದ್ಲು. ಭೀಮಸೇನ ಹೇಳಿದ, ಏನಿಲ್ಲ, ಕುಲ ಒಳ್ಳೇದಾಗಬೇಕಲ್ವಾ, ಅದರಿಂದಾಗಿ ನಾವು ದುರ್ಯೋಧನನಿಗೆ ವಿನಮ್ರವಾಗಿ ನಡ್ಕೊಳ್ತೇವೆ ಎಂದ. ಸಿಟ್ಟು ಬಂತು ದ್ರೌಪದಿಗೆ. ಏನೋ ವಿನಮ್ರರಾಗಿ ನಡ್ಕೊಳ್ತೀರ, ನೀವು ಅಲ್ಲಿಗೆ ಹೋಗಿ ಪಿತಾಮೇ ಯೋತ್ಸ್ಯತೆ ವೃದ್ಧ, ನಮ್ಮಪ್ಪ ನನ್ನ ಪರವಾಗಿ ಹೋರಾಟ ಮಾಡ್ತಾನೆ, ಮುದುಕನಾದ ಅಪ್ಪ ಈ ಮಗಳ ಮಾನಭಂಗದ ಸೇಡನ್ನು ತೀರಿಸ್ಕೊಳ್ತೇನೆ, ನೀವು ಹೋಗಿ ಅಲ್ಲೇ ಯುದ್ಧ ಮಾಡಿಬೇಕಂದ್ರೆ ಎಂದು. ಹಾಗಲ್ಲ, ಯುದ್ಧ ಒಟ್ಟಿಗೆ ಮಾಡಬಾರದು, ಅದೊಂದು ಕ್ರಮ ಅಂತ ಹೇಳಿ ಅವಳನ್ನು ಸಮಾಧಾನ ಮಾಡಿದ ಕೃಷ್ಣ. ಆಮೇಲೆ ಧರ್ಮರಾಜನನ್ನು ಕೇಳಿದ್ರು, ಸಾಧ್ಯವಿದ್ದಷ್ಟು ಯುದ್ಧ ಇಲ್ಲದೇ ಇರುವ ಹಾಗೇನೆ ಮಾಡು ಅಂತ ಹೇಳಿದ. ಅವನು ಮತ್ತೆ ನಕುಲ, ಅರ್ಜುನ ಮತ್ತೆ ನಕುಲ ಶೌರ್ಯ ಪ್ರದರ್ಶನಕ್ಕಾಗಿ ಯುದ್ಧ ಅರೇಂಜ್ ಮಾಡುವುದ. ಸುಮ್ಮನೆ ಕೇಳಿಸ್ಕೊಂಡ. ಸಹದೇವ ಹೇಳಿದ, ನೋಡು ಕೃಷ್ಣ, ನೀನು ನಿಮ್ಮ ಕುಟುಂಬದಿಂದ ಒಬ್ಬನೇ ಬಂದು ಯುದ್ಧ ಮಾಡ್ತಾ ಇರೋದು, ನಿಮ್ಮ ಕುಟುಂಬ ಎಲ್ಲ ದ್ವಾರಕೆಯಲ್ಲಿ ಸೇಫ್ ಆಗಿದೆ. ಹೀಗಾಗಿ ಈ ಅಣ್ಣ ತಮ್ಮಂದಿರ ನಡುವೆ ಯುದ್ಧ ಆದರೆ ತಮಾಷೆ ನೋಡೋಣ, ಹೊಡ್ಕೊಳ್ಳಿ, ನೋಡುವ ಅಂತ ಹೇಳಿ ಒಂದು ಎಂಟರ್ಟೈನ್ಮೆಂಟ್ ಅಂತ ಹೇಳಿ ನೀನು ತಗೊಳ್ಬಾರದು ಅಂತ ಉಪದೇಶ ಮಾಡಿಬಿಟ್ಟ ದೇವರಿಗೆ. ಒಬ್ಬ ತಟಸ್ಥನಾಗಿ ಇರುವವ ಅವನದ್ದು ಏನು ಕಳ್ಕೊಳ್ಳದೆ ಹೋದಾಗ ಇಬ್ರು ಯುದ್ಧ ಮಾಡ್ತಾರೆ ಅಂದ್ರೆ ಸಂತೋಷದಿಂದ ನೋಡ್ತಾ ಕುತ್ಕೊಂಡ್ಬಿಡ್ತಾನೆ, ಮಾಡ್ಲಿ ಯುದ್ಧ ಅಂತ. ಆ ತರಹದ ಭಾವನೆ ಇಟ್ಟುಕೊಳ್ಳದೆ, ಆ ತರಹದ ಭಾವನೆಗಳನ್ನ ಇಟ್ಟುಕೊಳ್ಳದೆ ಪಾಂಡವರು ಮತ್ತೆ ಕೌರವರ ನಡುವೆ ನ್ಯಾಯವಾದದ್ದು ಏನು ಅನ್ನೋದನ್ನು ನೋಡಿ ನೀನು ಮಾತನಾಡಬೇಕು. ನಿನ್ನ ಉದ್ದೇಶದಲ್ಲಿ ಶುದ್ಧಿ ಇರಬೇಕು. ಸಂಧಾನಕ್ಕೆ ಹೋಗ್ತಾ ಇದೆಯಲ್ವ ನೀನು, ಪಾಂಡವರ ಹಾಗೂ ಕೌರವರ ನಡುವಿನ ಸಂಧಾನಕ್ಕೆ ಹೋಗ್ತಾ ಇದ್ದಿ, ಉದ್ದೇಶ ಶುದ್ಧಿ ಇರಬೇಕು ಅಂತ ಉಪದೇಶ ಮಾಡಿಬಿಟ್ಟ. ದೇವರಿಗೇನೆ ಉಪದೇಶ. ಮೌನವಾಗಿ ಕೇಳಿಸಿಕೊಂಡ. ಆಯ್ತು, ಹಾಗೆ ಮಾಡ್ತೇನೆ ಅಂದ. ಅದಕ್ಕೆ ಶಬ್ದ ಸಹ, ಭಕ್ತರ ಕಟುವಾದ ಶಬ್ದವನ್ನ ಸಹಿಸಿದ. ಶಿಶಿರಹ ಅಂದ್ರು. ಶಿಶಿರ ಋತುವಿನಲ್ಲಿ ಇರುವವನು. ಶರ್ವರೀಕರಃ, ರಾತ್ರಿಯನ್ನ ಉಂಟು ಮಾಡುವವ. ಶರ್ವರಿ ಅಂದ್ರೆ ರಾತ್ರಿ. ಚೆನ್ನಾಗಿದೆ ಅಂತ ಹೆಣ್ಮಕ್ಳಿಗೆ ಹೆಸರಿಟ್ಬಿಡ್ಬೇಡಿ. ಶರ್ವರಿ ರಾತ್ರಿ, ಅಪರಾತ್ರಿ ಹೀಗೆಲ್ಲ ಹೆಸರಿಡಬಾರದು. ಶರ್ವರೀಕರಃ ಅಕ್ರೂರಪ್ಪೇಶಲೋ ದಕ್ಷ ದಕ್ಷಿಣ. ಶರ್ವರೀಕರಃ, ಶರ್ವರಿ ಅಂದ್ರೆ ಅವಿದ್ಯೆ ಕೂಡ. ಅವಿದ್ಯೆಯನ್ನ ಉಂಟು ಮಾಡುವವ. ಅಕ್ರೂರಪ್ಪೇಶಲೋ ದಕ್ಷೋ ದಕ್ಷಿಣ ಕ್ಷಮಿಣಾಂ ವರಃ ವಿದ್ವತ್ತಮೋ ವೀತಭಯ ಪುಣ್ಯಶ್ರವಣ ಕೀರ್ತನ. ಇಲ್ಲೊಂದು ಉಚ್ಚಾರದಲ್ಲಿ ಒಂದು ವ್ಯತ್ಯಾಸ ಇದೆ. ಕ್ಷಕಾರದಿಂದ ಶುರು ಆಗುವ ಅಕ್ಷರ ಮುಂದೆ ಬಂದ್ರೆ
ನೀವು ಅದನ್ನು ಪಾಸ್ ಕೊಟ್ಟು ಹೇಳಬೇಕು. ಅಕ್ರೂರಪ್ಪೇ ಶಲೋ ದಕ್ಷೋ ದಕ್ಷಿಣ ಕ್ಷಮಿಣಾಂ ವರಹ ಅನ್ಬೇಕು. ಎಲ್ಲ ಕಡೆಗೆ ಈ ರೂಲ್ಸ್ ಅಪ್ಲೈ ಆಗುತ್ತೆ. ವಿದ್ವತ್ತಮೋ ವೀತ ಭಯ ಪುಣ್ಯಶ್ರವಣ ಕೀರ್ತನ ಅಕ್ರೂರ. ದೇವರು ಕ್ರೂರ ಅಲ್ಲ, ಯಾಕೆಂದ್ರೆ ಆನಂದದಿಂದ ತುಂಬಿದ್ದಾನೆ. ದೇವರು ಒಂದೊಮ್ಮೆ ಕ್ರೂರ ಆಗ್ಬಿಟ್ಟಿದ್ದಿದ್ರೆ ಗಾಬರಿ ಆಗುತ್ತೆ. ಕ್ರೌರ್ಯ ಇದ್ದಾಗ ಯಾವ ಮಾಧುರ್ಯವೂ ನಡೆಯುವುದಿಲ್ಲ. ದೇವರಿಗೆ ಕ್ರೌರ್ಯವಿಲ್ಲ. ನಮ್ಮ ಕರ್ಮಕ್ಕನುಗುಣವಾದ ಫಲವನ್ನು ಕೊಡ್ತಾನೆ ಅಷ್ಟೇ. ಆದರೂ ದೇವರನ್ನ ಕ್ರೂರ ಅಂತೀವಲ್ಲ. ನಮ್ಮ ಕರ್ಮದ ಒಂದು ತೀವ್ರತೆಯನ್ನು ತಿಳಿಯದೇನೆ ದೇವರನ್ನ ಏನ್ ಮಾಡ್ತೇವೆ, ಕ್ರೂರ ಅಂತ ಬೈತೀವಿ. ಅದಕ್ಕೆ ಶಬ್ದ ಸಹ ಅವನು ಕ್ರೂರ ಅಲ್ಲದ ದೇವರನ್ನ ಕ್ರೂರ ಅಂತ ಬೈದಾಗ ಆ ಶಬ್ದವನ್ನು ಸಹಿಸ್ತಾನೆ. ಏನೋ ನೋವಿನಿಂದ ಹೇಳಿದ್ದಾರೆ ಅಂತ. ಆದರೆ ದೇವರು ಅಕ್ರೂರ. ಅಕ್ರೂರನಲ್ಲಿ ಇರುವವ. ಅಕ್ರೂಹು ಅಂತ ಹೇಳಿ ನಿತ್ಯವಾದ ವೇದ, ನಿತ್ಯವಾದ ವೇದದಲ್ಲಿ ನೆಲೆಸಿದವ, ನಿತ್ಯವಾದ ವೇದದಿಂದ ಜನರಿಗೆ ಆನಂದವಿತ್ತವ ಅಕ್ರೂರ. ಪೇಶಲಹ. ಪೇಶಲಹ ಅಂತಂದ್ರೆ ಅತ್ಯಂತ ಚಲುವ ಅಂತ. ವಾಸ್ತವಿಕವಾಗಿ ಪೇಶ ಅಂತ ಹೇಳಿದ್ರೆ ಸಂಪತ್ತಂತ. ಕೇತುಂ ಕೃಣ್ವನ್ನ ಕೇತವೇ ಪೇಚೋ ಮರ್ಯ ಅಪೇಚತೆ ಸಮುಷದ್ಭಿರಜಾಯಥಾ ಅಂತ ವೇದ. ಅದಿರೋದು ಅಕೇತವೇ, ಜ್ಞಾನವಿಲ್ಲದವನಿಗೆ. ಕೇತುಂ ಕೃಣ್ವನ್, ಜ್ಞಾನವನ್ನ ತೋರಿಸುತ್ತಾ, ಅಪೇಶಸೆ, ಸಂಪತ್ತು ಇರದವನಿಗೆ, ಪೇಶಃ, ಸಂಪತ್ತನ್ನ ನೀಡುತ್ತಾ, ದಾನ ಮಾಡ್ತಾ, ಜ್ಞಾನವನ್ನ ಕೊಡ್ತಾ, ದಾನ ಮಾಡ್ತಾ, ಸಮುಷದ್ಭಿ ಅಜಾಯಥಾ, ಚೆನ್ನಾಗಿ ಬಾಳಬೇಕು ಅಂತ ಇರೋದು ಇಡೀ ವೇದ. ಅದು ಕೇತು ಮಂಚೂರ ಆಗುತ್ತಲ್ಲ, ಕೇತುವನ್ನು ಹೇಳುತ್ತೆ ಅಂತ ಶುರು ಮಾಡ್ಬಿಟ್ಟಿದ್ದಾರೆ. ನಿಜವಾಗಿಯೂ ಅರ್ಥ ಇರೋದು ಹಾಗೆ. ಅದು ಪೇಶಲಹ, ಪೇಟ ಅಂದ್ರೆ ಸಂಪತ್ತು, ಸಂಪತ್ತನ್ನು ತರುವವ, ಮತ್ತೆ ಚಲುವಾಂತ ಚಲುವ ಅಂತ. ದಕ್ಷ, ರಮೆಯ ಬಲಭಾಗದಲ್ಲಿ ನೆಲೆಗೊಂಡವ, ಅದಕ್ಕೆ ಅವನು ದಕ್ಷ. ದಕ್ಷ ಅಂದ್ರೆ ಬಲಭಾಗ. ದಕ್ಷಿಣ, ಎಲ್ಲರನ್ನ ಸಮವಾಗಿ ನೋಡುವವ, ಅವನನ್ನು ದಕ್ಷಿಣ ಅಂತ ಕರೀತಾರೆ. ಜ್ಞಾನವನ್ನ ಕೊಡುವವ, ದಕ್ಷ ವೃದ್ಧೌ ಶೀಘ್ರಾರ್ಥೇಚ, ಬೆಳೆಸುವವ ದಕ್ಷಿಣ. ಲಕ್ಷ್ಮಿಯ ಬಲಭಾಗದಲ್ಲಿ ನೆಲೆಗೊಂಡ ಇನ ಸ್ವಾಮಿ, ದಕ್ಷ ಇಣ ದಕ್ಷಿಣ ಅಂತ ಆಗತ್ತೆ. ಕ್ಷಮಿಣಾಂ ವರಹ, ಕ್ಷಮಿಸುವವರಲ್ಲೇ ಮಿಗಿಲು. ವಿದ್ವತ್ತಮಃ, ತಿಳಿದವರಲ್ಲಿ ಮಿಗಿಲಾದವ. ವೀತಭಯ, ಅಂಜಿಕೆ ಇರದವ. ಪುಣ್ಯಶ್ರವಣ ಕೀರ್ತನ, ಯಾರನ್ನ ಕೇಳಿದರೆ ಪುಣ್ಯ ಪವಿತ್ರವಾಗುತ್ತೇವೋ ಅವನು ಪುಣ್ಯಶ್ರವಣ. ಕೀರ್ತನ, ಯಾರ ನಾಮವನ್ನು ಉಚ್ಚರಿಸಿದರೆ ಪುಣ್ಯ ಪವಿತ್ರವಾಗುತ್ತೇವೋ ಅಂತಹ ದೇವರು ಪುಣ್ಯಶ್ರವಣ ಕೀರ್ತನ. ಉತ್ತಾರಣ, ದಾಟಿಸುವವ, ಸಂಸಾರದ ಸಮುದ್ರದಿಂದ ದಾಟಿಸುವವ. ದುಷ್ಕೃತ್ಯ, ಭಕ್ತರ ದುಷ್ಕೃತ್ಯಗಳನ್ನು ನಾಶ ಮಾಡುವವ. ಪುಣ್ಯ, ಪವಿತ್ರ
ವಿಚಿತ್ರ. ಅದರಿಂದ ದೇವರನ್ನ ಪುಣ್ಯ ಅಂತಾರೆ. ದುಸ್ವಪ್ನ ನಾಶನ, ಕೆಟ್ಟ ಸ್ವಪ್ನವನ್ನ ನಾಶ ಮಾಡ್ತಾನೆ. ಕೆಟ್ಟ ಸ್ವಪ್ನ ನಾಶ ಮಾಡೋದು ಅಂದ್ರೇನು? ಕೆಟ್ಟ ನಿಮಿತ್ತಗಳು ಇಲ್ಲಿ ಕುಳಿತುಕೊಳ್ಳೋದನ್ನು ತಪ್ಪಿಸೋದು ಅಂತ. ನಮಗೆ ಅದು ಮನಸ್ಸಿನ ಒಳಗಡೆ ಕೂತ್ಬಿಟ್ರೆ ಅದರಿಂದ ಅನೇಕ ಕೆಟ್ಟದಾಗತ್ತೆ. ಆ ತರಹದ ಕೆಟ್ಟ ಸ್ವಪ್ನ ನಾಶ ಮಾಡ್ತಾನೆ ಅಂದ್ರೆ ಆ ಸ್ವಪ್ನದಿಂದ ಆಗುವ ಫಲವನ್ನು ನಾಶ ಮಾಡ್ತಾನೆ ಅಂತ ಅರ್ಥ. ವೀರಃ, ವೀರರನ್ನು ಕೊಲ್ಲುವವ. ರಕ್ಷಣಃ, ಭಕ್ತರನ್ನು ರಕ್ಷಿಸುವವ. ಸಂತಃ, ಚೆನ್ನಾಗಿ ಹಬ್ಬಿದವ. ಜೀವನಃ, ಜೀವರನ್ನ ಅವರವರ ಗತಿಗೆ ಒಯ್ಯುವವ. ಜೀವಾನ್ನ ನಯತಿ. ಪರ್ಯವಸ್ಥಿತ, ಸುತ್ತಲೂ ಇರುವವ. ಅನಂತರೂಪೋನಂತಶ್ರೀ ಜಿತಮನ್ಯುರ್ಭಯಾಪಹ ಚತುರಶ್ರೋ ಗಭೀರಾತ್ಮ ವಿದಿಶೋ ವ್ಯಾದಿಶೋ ದಿಶಃ. ಅನಂತರೂಪ, ಇದನ್ನ ಎಕ್ಸ್ಪ್ಲೈನ್ ಮಾಡೋದೇ ಬೇಕಿಲ್ಲ. ಅನಂತಶ್ರೀ, ಅನಂತವಾದ ಸಂಪತ್ತಿನವ. ಅವನ ಹೆಂಡತಿ ಲಕ್ಷ್ಮಿಯೂ ಕೂಡ ಅನಂತಳೆ, ಅವಳಿಗೂ ಕೊನೆ ಇಲ್ಲ ನೋಡಿ. ಅಂತ ಯಾರಿಗಿಲ್ಲವೋ ಅವರು ಅನಂತ. ಅಂತ ಅಂದ್ರೆ ಕೊನೆ. ದೇವರು ಅನಂತ. ಯಾಕೆ ಗೊತ್ತಾ? ಅವನನ್ನ ಇದಮಿತ್ತಮಂತ ನಿರ್ಣಯ ಮಾಡಲಿಕ್ಕೆ ಆಗಲ್ಲ. ಜಿತಮನ್ಯು, ಎಲ್ಲ ಪ್ರಹ್ಲಾದನ ಭಕ್ತಿಯಿಂದ ಸೋತ ಮನ್ಯು ನರಸಿಂಹ. ಮನ್ಯು ಅಂದ್ರೆ ನರಸಿಂಹನ ಹೆಸರು. ಮನ್ಯು ಸೂಕ್ತ ಅಂದ್ರೆ ನರಸಿಂಹನ ಹಾಡು ಅಂತ. ಚತುರಶ್ರಃ, ಚತುರಃ ಶ್ರಪಯತಿ, ಜಾಣರನ್ನು ದಣಿಸುವವ. ಅಥವಾ ಜಾಣರನ್ನು ಶ್ರಪಯತಿ, ಪಕ್ವಗೊಳಿಸುವವ ಅಂತ. ಇನ್ನು ಚತುರಃ, ಚತುರಶ್ರಃ ಅನ್ನೋದಕ್ಕೆ ಇನ್ನೊಂದು ವಿಶಿಷ್ಟವಾದ ಅರ್ಥವನ್ನ ಈ ನಾಮಚಂದ್ರಿಕಾ ಮಾಡಿದೆ. ಗೋವಿಂದ ಪಂಡಿತಾಚಾರ್ಯರ ನಾಮಚಂದ್ರಿಕಾ ಏನು ಹೇಳತ್ತೆ ಗೊತ್ತಾ? ದ್ರೌಪದಿಯ ವಸ್ತ್ರಾಪಹರಣದಿಂದ 4 ಜನಕ್ಕೆ ಮಾತ್ರ ಕಣ್ಣೀರು ಒಸರಲಿಲ್ಲ. ದುರ್ಯೋಧನ, ದುಶ್ಯಾತನ, ಶಕುನಿ, ಕರ್ಣ ಅಂತ. ಅದಕ್ಕೆ ದುಷ್ಟ ಚತುಷ್ಟಯ ಅಂತ ಕರೀತಾರೆ ಅವ್ರನ್ನ. ದುಷ್ಟ ಚತುಷ್ಟಯ ಅಂದ್ರೇನು? 4 ಜನ ದುಷ್ಟರು ಅಂತ. ಅವರಿಗೆ ಮಾತ್ರ ಕಣ್ಣೀರು ಬರಲಿಲ್ಲ. ಸಂತೋಷ ಪಟ್ಟವರೇ ಅವರು. ಇದು ಇನ್ನು 4 ತರಹದ ಕ್ರಿಯೆಗಳನ್ನ ಮಾಡ್ತಾರೆ. ದುಃಖ, ಆನಂದ, ದುಃಖದ ನಟನೆ, ಆನಂದದ ನಟನೆ. ಅವುಗಳಲ್ಲಿ ಜನರನ್ನು ತೊಡಗಿಸ್ತಾನೆ. ದುಃಖವನ್ನು ಅನುಭವಿಸ್ತಾರೆ, ಆನಂದವನ್ನು ಅನುಭವಿಸ್ತಾರೆ. ದುಃಖವನ್ನು ನಟನೆ ಮಾಡ್ತಾರೆ, ಆನಂದವನ್ನು ನಟನೆ ಮಾಡ್ತಾರೆ. ಕೋಟ್ಯಧಿಪತಿಯೊಬ್ಬ ನಾಟಕದಲ್ಲಿ ನಿರ್ಗತಿಕನಾಗಿ ದುಃಖಿತನಾಗಿ ಅಳ್ತಾನೆ. ಆ ನಾಟಕ ಮುಗಿದ್ಮೇಲೆ ಅವನು ಶ್ರೀಮಂತನೇ. ಅತ್ಯಂತ ದುಃಖಿತನೊಬ್ಬ ಅವನು ಯಾರು ಹೇಳಿದ ಮಾತು ನನಗೆ ನೆನಪಾಗ್ತಾ ಇಲ್ಲ. ಪ್ರತಿಯೊಬ್ಬ ವಿದೂಷಕ ಅಥವಾ ಹಾಸ್ಯ ನಟ ದುಃಖವನ್ನೇ ಪೂರ್ಣವಾಗಿ ಹೊಂದಿರುತ್ತಾರೆ ಅಂತ. ಅವರು ನಿಜ ಜೀವನದಲ್ಲಿ ಸೀರಿಯಸ್ ಆಗಿರ್ತಾರಂತೆ ಹಾಸ್ಯ ನಟರು.
ಹಾಗೆ ಅವರನ್ನು ಅದರಲ್ಲಿ ತೊಡಗಿಸುತ್ತಾನೆ. 4 ತರಹದ 2 ನಿಜವಾದ 2 ನಟನೆಯಲ್ಲಿ ತೊಡಗಿಸ್ತಾನೆ. ಅದನ್ನು ಓದಿಬಿಡ್ತೇನೆ, ನಂದಲ್ಲ ಈ ಅರ್ಥ, ಅವ್ರದ್ದು. ಚತುರ್ವಿಧಾನಿ ಆಶ್ರಾಣಿ ಭವಂತಿ ಅನೇನ ದುಃಖೇ ಚ ಆನಂದೇ ಚ ದುಃಖ ನಟನೆ ಆನಂದ ನಟನೆ ಚ. ಇನ್ನು ಮಹಾಭಾರತದಲ್ಲೇ ಚತುರ್ಣಾಮೇವ ಪಾಪಾನಾಂ ಆಶ್ರಮ್ನ ಪತಿತಂ ತದಾ, ದ್ರೌಪದಿಯ ವಸ್ತ್ರಾಪಹರಣ ಆದಾಗ 4 ಜನರಿಗೆ ದುಃಖ ಬರಲಿಲ್ಲ. ಅದಕ್ಕೆ 2 ಮಹಾಭಾರತದ್ದೇ ಒಂದು ಉಲ್ಲೇಖವನ್ನು ನಾಮಚಂದ್ರಿಕಾದಲ್ಲಿ ಕೊಟ್ಟಿದ್ದಾರೆ. ಗಭೀರಾತ್ಮ, ಅವನ ಮನಸ್ಸಿನ ಆಳ ಗೊತ್ತೇ ಆಗಲ್ಲ ನಮಗೆ. ದೇವರ ನಿರ್ಣಯದ ಆಳ ಗೊತ್ತಾಗೋದಿಲ್ಲ. ಗಭೀರಾತ್ಮ ವಿದಿಶಃ, ಬಹಳ ಜನರಲ್ಲಿ ನಿಂತು ಬಹಳ ತರಹ ಉಪದೇಶ ಮಾಡುವವ. ವಿವಿಧತೆಯ ದಿಶತಿ ಉಪದಿಶತಿ ಇತಿ ವಿದಿಶಃ. ದಿಶಃ, ಯಾರ್ಯಾರಿಗೆ ಯಾವುದು ಯೋಗ್ಯವೋ ಅದನ್ನು ಉಪದೇಶ ಮಾಡ್ತಾನೆ. ನಾವು ಜಾಗೃತರಾಗಿರ್ಬೇಕಷ್ಟೇ. ವಿದ್ಯೆ ಎಲ್ಲಿಂದ ಬೇಕಾದರೂ ಬರುತ್ತೆ, ಜ್ಞಾನ ಎಲ್ಲಿಂದ ಬೇಕಾದರೂ ಬರುತ್ತೆ. ಯಾರೋ ಇಬ್ರು ಬಸ್ಸಿನಲ್ಲಿ ಮಾತನಾಡ್ತಾ ಇರ್ತಾರೆ, ನಮಗಲ್ಲಿ ಉಪದೇಶ ಇರುತ್ತೆ ದೇವರದ್ದು. ಅವರ ಇಬ್ಬರ ಮಾತಿನಿಂದ ನಮಗೊಂದು ಹೊಸ ಹೊಳಹಿರುತ್ತೆ. ಅದರಿಂದಾಗಿ ದೇವರನ್ನ ಹೀಗೆ ನೆನಪಿಸಿಕೊಂಡ್ರೆ ಅವನು ಎಲ್ಲದರಿಂದ ಜ್ಞಾನ ಕೊಡ್ತಾನೆ. ಅದಕ್ಕೆ ದಿಶಃ ಅಂದ್ರು. ಅನಾದಿರ್ಭೂರ್ಭುವೋ ಲಕ್ಷ್ಮೀ ಸುವೀರೋ ರುಚಿರಾಂಗದ ಜನನೋ ಜನ ಜನ್ಮಾದಿ ಭೀಮೋ ಭೀಮ ಪರಾಕ್ರಮ ಅನಾದಿ, ಹುಟ್ಟಿರದವ. ಭೂರ್ಭುವೋ ಲಕ್ಷ್ಮೀ, ಭೂಲೋಕ ಮತ್ತೆ ಭುವೋಲೋಕ ಇವುಗಳ ಲಕ್ಷ್ಮೀ ಶೋಭೆ ಕಾಂತಿ ಅವುಗಳನ್ನು ಉಂಟು ಮಾಡಿದವ. ಇದಿಷ್ಟು ಚಂದ ಕಾಣಲಿಕ್ಕೆ ದೇವರು ಕಾರಣ. ನಾವಿಲ್ಲಿ ಎಲ್ಲವನ್ನು ನೋಡಿ ಅನುಭವಿಸ್ತೇವೆ. ಮರುಭೂಮಿ ಉಂಟು, ದ್ವೀಪ ಉಂಟು, ಹುಲ್ಲುಗಾವಲುಂಟು, ಹಸಿರು ಭೂಮಿ ಉಂಟು, ಭೂಮಿಯ ಬೇರೆ ಬೇರೆ ಬಣ್ಣಗಳುಂಟು, ಮಣ್ಣಿನ ಬೇರೆ ಬೇರೆ ಬಣ್ಣಗಳುಂಟು, ಮರದ ಬೇರೆ ಬೇರೆ ಬಣ್ಣಗಳುಂಟು. ಇದನ್ನೆಲ್ಲ ನೋಡಿ ಆನಂದ ಪಡ್ತೇವೆ. ಅದನ್ನು ಅವನಿಗಲ್ವಾ ಅರ್ಪಣೆ ಮಾಡಬೇಕಾದದ್ದು. ಯಾಕೆ ಅಂತ ಹೇಳಿದರೆ, ಅವನು ಆ ಸೌಂದರ್ಯವನ್ನು ಇತ್ತದ್ರಿಂದ ನಮ್ಮ ಕಣ್ಣು ತಣಿಯೋದು. ಒಂದು ವೇಳೆ ಎಲ್ಲ ಒಂದೇ ಥರ ಮಾಡಿಬಿಟ್ಟಿದ್ದಿದ್ರೆ ಕಣ್ಣೇ ಕಾಣ್ತಾ ಇರಲಿಲ್ಲ. ಎಲ್ಲ ಬಿಳಿ. ಆ ಹಿಮಾಲಯದಲ್ಲಿ ಇದ್ದಾಗ ನಮಗೆ ಕನ್ನಡಕ ಕೊಡ್ತಾರೆ ಆ ಹಿಮದ ಗೆಡ್ಡೆಗೆ ಹೋದಾಗ. ಯಾಕೆ ಅಂದರೆ ಬಣ್ಣ ಕುರುಡಾಗ್ಬಿಡುತ್ತೆ, ಕಲರ್ ಬ್ಲೈಂಡ್ನೆಸ್ ಬಂದ್ಬಿಡುತ್ತೆ. ಆದ್ದರಿಂದ ಭೂರ್ಭುವೋ ಲಕ್ಷ್ಮೀ ಸುವೀರ, ಚೆನ್ನಾಗಿ ವಿ ಗರುಡನನ್ನು ಈರಯತಿ ಪ್ರಚೋದನೆ ಮಾಡ್ತಾನೆ. ವಿಪಕ್ಷಿ ಪರಮಾತ್ಮನೋಹೋ ಅಂತ. ವಿಹಿ ಅಂದ್ರೆ ಪಕ್ಷಿ, ಸುವಿಹಿ ಯಾರು? ಗರುಡ. ಆ ಗರುಡನನ್ನ ತನ್ನನ್ನು ಹೊತ್ತು ಹಾರುವಂತೆ ಪ್ರೇರಣೆ ಮಾಡುವವನೇ ಅವನು. ಸುವಿ ಈರ, ಸುವೀರ. ಸುವೀರ ರುಚಿರಾಂಗದ, ಚಂದದ ತೋಳಬಂದಿಯವ. ಆಮೇಲೆ ರುಚಿರ, ಚಂದದ ಅಂಗವನ್ನು ಕೊಟ್ಟವ. ಸುಂದರವಾದವರು ಯಾರೆಲ್ಲ ಇದ್ದಾರೆ ಅವರಿಗೆ ಚಂದದ ಅಂಗಗಳನ್ನು ಕೊಟ್ಟವ ದೇವರೇ, ಚಲುವನ್ನು ಕೊಟ್ಟವ ಅಂತ. ಜನನಃ, ಜಗತ್ತನ್ನು ಹುಟ್ಟಿಸಿದವ. ಜನ ಜನ್ಮಾದಿಹಿ, ಗಂಡು ಹೆಣ್ಣುಗಳಲ್ಲಿ ನಿಂತು
ಅವರಲ್ಲಿ ಮಗುವನ್ನು ಹುಟ್ಟಿಸುವವನೂ ಅವನೇ. ಜನಜನ್ಮಾದಿಹಿ ಭೀಮಃ, ಭೀಮನ ಅಂತರ್ಯಾಮಿ. ಭಯ ಉಂಟು ಮಾಡುವವನೂ ಅವನೇ. ಭೀಮ ಪರಾಕ್ರಮ, ಭೀಮನಲ್ಲಿ ಪರಾಕ್ರಮವನ್ನು ಇತ್ತವ. ಆಧಾರ ನಿಲಯೋಧಾತ ಪುಷ್ಪಹಾಸ ಪ್ರಜಾಗರ ಊರ್ಧ್ವಗ ಸತ್ಪಥಾಚಾರ ಪ್ರಾಣದ ಪ್ರಣವಪ್ಪಣ. ಆಧಾರ ನಿಲಯ, ನಮಗೆ ಆಸರೆಯಾಗಿರುವವುಗಳು ಭೂಮಿ, ಆ ಭೂಮಿಗೂ ಆಸರೆಯಾಗಿರುವವನು ಅವನು. ಹೀಗಾಗಿ ಆಧಾರವಾದ ಭೂಮಿಯ ಮನೆ, ಭೂಮಿಗೆ ಆಧಾರ ಆಗಿರುವವ ಶೇಷ. ಆ ಶೇಷನೂ ಕೂಡ ವಾಯುಕೂರ್ಮನ ಮೇಲೆ ನಿಂತಿದ್ದಾನೆ. ಆ ವಾಯುಕೂರ್ಮನಿಗೆ ದೇವರು ಆಸರೆ. ಹೀಗೆ ಆಧಾರವಾದ ಪದಾರ್ಥಗಳು ಏನೆಲ್ಲ ಇದೆ ಅವುಗಳಿಗೂ ಅವನು ಆಸರೆ. ಆಧಾರಕ್ಕೆ ಆಧಾರ, ಆಧಾರ ನಿಲಯ. ಧಾತ, ನಮ್ಮನ್ನ ಹೊತ್ತು ಸಾಕುವವ. ಪುಷ್ಪಹಾಸಃ, ಹೂವಿನ ಮೂಲಕ ಪ್ರಕೃತಿಯಲ್ಲಿ ನಗೆ ಬೀರಿಸುವವ. ಹೂವು ಅರಳೋದೆ ಪ್ರಕೃತಿಯ ನಗೆ, ಅದಕ್ಕೆ ದೇವರ ಹೆಸರು ಪುಷ್ಪಹಾಸ ಅಂತ. ಮತ್ತೆ ದೇವರ ನಗೆಯಿಂದ ಹೂಗಳು ಅರಳುತ್ತವೆ. ಹೀಗಾಗಿ ದೇವರು ಪುಷ್ಪಹಾಸ. ಪ್ರಜಾಗರ, ಯಾವಾಗಲೂ ಎದ್ದಿರುವವ. ಅವನು ಯಾವಾಗ ನಿದ್ರೆ ಮಾಡೋದು? ನಿದ್ರೆಯೇ ಮಾಡಲ್ಲ. ಊರ್ಧ್ವಗ, ಮೇಲ್ಗಡೆ ಇರೋವನು, ಮೇಲ್ಗಡೆ ಒಯ್ಯುವವನು. ಸತ್ಪಥಾಚಾರ, ಸಜ್ಜನರ ದಾರಿಯಲ್ಲಿ ನಡೆಯುವವನು. ನಮಗೆ ಹೇಗೆ ಅಂತ ತೋರಿಸ್ಬೇಕೋ ಇಲ್ಲವೋ? ಪ್ರಾಣದ, ಜಗತ್ತಿಗೆ ಪ್ರಾಣನನ್ನು ಕೊಟ್ಟವ. ಪ್ರಣವ, ಓಂಕಾರ ಪ್ರತಿಪಾದ್ಯ. ಓಂಕಾರವನ್ನು ಪ್ರಣವ ಅಂತಾರೆ. ನುಸ್ತುತವು ಅಂತ ಧಾತು. ನವ ಅಂದ್ರೆ ಸ್ತೋತ್ರ. ಪ್ರಣವ ಸ್ತೋತ್ರಗಳಲ್ಲಿಯೇ ಮಿಗಿಲಾದದ್ದು ಯಾವುದು? ಓಂ ಅನ್ನೋದು. ಆ ಓಂಕಾರವನ್ನು ಪ್ರಣವ ಅಂತ ಯಾಕೆ ಕರೀತಾರೆ ಗೊತ್ತಾಯ್ತಲ್ಲ? ಸ್ತೋತ್ರಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಅಂತ. ಅದರಿಂದ ಪ್ರತಿಪಾದ್ಯ, ಅದರಿಂದ ದೇವರ ಹೆಸರು ಪ್ರಣವ. ಪ್ರಣವದಿಂದ ಪ್ರತಿಪಾದ್ಯನಾದ್ದರಿಂದ ದೇವರೇ ಪ್ರಣವ. ಪಣಃ, ಪಣ ವ್ಯವಹಾರ ಅಂತ ಧಾತು. ಪಣ ಅಂದ್ರೆ ವ್ಯವಹಾರ, ಮಾತು. ತುಳುನಲ್ಲಿ ಪಣ್ಪುಣ ಅಂತಾರೆ, ಅಂದ್ರೆ ಮಾತು ಅಂತ. ಸರಿ, ಹಾಗಂತ ಹೇಳಿ ತಮಿಳಿನಲ್ಲಿ ಮಾಡೋದು ಅಂತ. ಅಲ್ಲ, ಅದು ಪಣ, ಇದು ತವಳು ಬರದ್ದು. ಹೇಳು, ಅದು ವ್ಯವಹಾರದಲ್ಲೇ ಬರುತ್ತೆ, ಮಾಡುವುದು. ಹೀಗಾಗಿ ಪಣಃ ಅಂತಂದ್ರೆ ಮಾಡಿಸುವವ, ಮಾತನಾಡಿಸುವವ ಅಂತ. ಇನ್ನೂ ಎಲ್ಲಕ್ಕೂ ಹೆಸರನಿತ್ತವ, ಆದ್ದರಿಂದ ಅವನು ಪಣಃ. ಪ್ರಮಾಣಂ, ಎಲ್ಲರಿಗೂ ಅರಿವು ನೀಡುವವ. ಪ್ರಮಾಂ ನಯತಿ. ಪ್ರಾಣ ನಿಲಯ, ಮುಖ್ಯ ಪ್ರಾಣನ ಮನೆಯೂ ದೇವರೇ, ಇಂದ್ರಿಯಗಳ ನೆಲಮನೆಯೂ ದೇವರೇ. ಪ್ರಾಣಭೃತ್, ಮುಖ್ಯ ಪ್ರಾಣನನ್ನೂ ಹೊತ್ತವ. ಪ್ರಾಣ ಜೀವನ, ಪ್ರಾಣನನ್ನು ಜೀವನ ಕಡೆಗೆ ಒಯ್ದವನು. ಈ ಜೀವ ಹುಟ್ಟಬೇಕು ಅಂತ ದೇವರು ಸಂಕಲ್ಪ ಮಾಡಿದರೆ ಮೊದಲು ಪ್ರಾಣದೇವರು ಜೀವನ ಜೊತೆಗೆ ಹೋಗಿ ಆ ರೇತಸ್ಸು ಮತ್ತೆ ಶುಕ್ಲದ ಸಂಯೋಗದಲ್ಲಿ ಇರ್ತಾರೆ. ಆಮೇಲೆ ಅದ್ರ ಮುಂದೆ ಸುತ್ತ ಎಲ್ಲ ದೇಹ ಫಾರ್ಮ್ ಆಗುವುದು. ಆ ದೇಹ ಫಾರ್ಮೇಷನ್ ಆಗ್ತಾ 6ನೇ ತಿಂಗಳಲ್ಲಿ ರುದ್ರದೇವರು ಬಂದು ಸೇರ್ಕೋತಾರೆ. ಹೀಗಾಗಿ ಪ್ರಾಣನನ್ನು ಜೀವನ ಕಡೆ ಒಯ್ದವ, ಅಂದ್ರೆ ಪ್ರಾಣನಿಗೆ ಹೊಣೆಯನ್ನಿತ್ತವ. ನೀನು ಜೀವರ ದೇಹದಲ್ಲಿ ಇದ್ದು ಸಾಧನೆ ಮಾಡಬೇಕು ಅಂತ ಹೇಳಿದವ. ಹೀಗಾಗಿ ಅವರು ಈ ಉಸಿರಿನಲ್ಲಿ 21,600 ಹಂಸ ಮಂತ್ರ ಜಪ ಮಾಡ್ತಾರೆ. ನಮಗೆ ಉಸಿರು, ಅವರಿಗೆ ಸಾಧನೆ.
ಪ್ರಾಣಜೀವನ ತತ್ವಂ ತತಂ ವಂ ಎಲ್ಲ ಕಡೆ ಹರಡಿದ ಜ್ಞಾನರೂಪಿ. ಅದರಿಂದಾಗಿ ದೇವರನ್ನ ತತ್ವ ಅಂತ ಕರೀತಾರೆ. ತತ್ವವಿತ್ ತತ್ವವನ್ನು ತಿಳಿದವನು. ಏಕಾತ್ಮ ಏಕ ಅಂದರೆ ಸರ್ವೋತ್ತಮ, ಸರ್ವೋತ್ತಮನಾದ ಜೀವ. ಜನ್ಮ ಮೃತ್ಯು ಜರಾತಿಗ ಜನ್ಮ ಹುಟ್ಟು, ಮೃತ್ಯು ಸಾವು, ಜರ ಮುಪ್ಪು ಅದನ್ನು ದಾಟಿದವ. ಭೂರ್ಭುವ ಸ್ವಸ್ತರುಸ್ತಾರ ಭೂರ್ಲೋಕ, ಭುವೋಲೋಕ ಮತ್ತೆ ಸ್ವರ್ಲೋಕ, ಈ ಮೂರೂ ಲೋಕಕ್ಕೂ ಆಸರೆ ಅವನು. ಭೂರ್ಭುವ ಸ್ವಸ್ತರುಹು ತಾರಹ ಎಲ್ಲ ಕಡೆ ಹಬ್ಬಿದ್ದಾನೆ. ನಮ್ಮನ್ನ ಪ್ರತಿಪಾದನೆ ಮಾಡುತ್ತಾನೆ. ರಾವಯತಿ ಹೇಳಿಸುತ್ತಾನೆ. ಅಥವಾ ತಾ ಅಂದ್ರೆ ಎಲ್ಲ ಕಡೆ ಹಬ್ಬಿದ್ದಾನೆ. ಅರ ಅವನಿಗೆ ಆನಂದ ಇದೆ. ಆಸಮಂತಾದ ರಮತೆ ಇತ್ಯಾರಹ ತಶ್ಚಾಸೌ ಆರಶ್ಚ ತಾರಹ. ಸವಿತಾ ಎಲ್ಲವನ್ನು ಹೆತ್ತವ, ಸೂರ್ಯನ ಒಳಗಡೆ ಇರುವವ. ಪ್ರಪಿತಾಮಹ ಮುತ್ತಜ್ಜರಿಗೂ ಮುತ್ತಜ್ಜ. ಬ್ರಹ್ಮಣ ಪಿತರಂ ವಂದೇ ಶಂಕರಸ್ಯ ಪಿತಾಮಹಂ ಇಂದ್ರಾದಿ ಪ್ರಪಿತಾಮಹಂ ಅಂತ. ಬ್ರಹ್ಮದೇವರ ಅಪ್ಪ, ರುದ್ರನ ತಾತ, ಇಂದ್ರಾದಿಗಳಿಗೆ ಪ್ರಪಿತಾಮಹ. ಅದರಿಂದಾಗಿ ಪ್ರಪಿತಾಮಹ. ಯಜ್ಞ ಯಜ್ಞದಸ್ತಿ ತತ್ತಜ್ಜಾನಾತಿ ಯಾವುದ್ಯಾವುದಿದೆಯೋ ಅದೆಲ್ಲವನ್ನೂ ತಿಳಿದವ. ಯಜ್ಞ ಅಂದ್ರೆ ಸರ್ವಜ್ಞ ಅಂತ. ಯಜ್ಞಪತಿ ಈ ನಾವು ಮಾಡುವ ಪೂಜೆಯನ್ನ ಯಜ್ಞ ಅಂತ ಯಾಕೆ ಕರೀತಾರೆ? ಜ್ಞಂಪ್ರತಿ ಯಾತಿ ದೇವರನ್ನ ಕುರಿತು ಸಾಗುವುದು. ಅದಕ್ಕೆ ಪೂಜೆಯನ್ನ ಯಜ್ಞ ಅಂತ ಕರೀತಾರೆ. ಆ ಯಜ್ಞದ ಒಡೆಯ ಅವನಿಗೆ ಅಲ್ವಾ ಇದರ ಪೂಜೆ ಸಮರ್ಪಣೆ. ಯಜ್ವಾ ಹೋಮ ಮಾಡುವರ ಒಳಗಡೆ ನೆಲೆಗೊಂಡವ. ಯಜ್ಞಾಂಗ ಯಜ್ಞದ ಸಾಮಗ್ರಿಗಳನ್ನು ತನ್ನ ಅಂಗಾಂಗಗಳಿಂದ ಸೃಷ್ಟಿಸಿದ ವರಾಹ ಅವನು ಯಜ್ಞಾಂಗ. ನೋಡಿದ್ರೆ ಹಂದಿ ರೂಪ. ಈ ಹಂದಿ ನಾಡ ಹಂದಿಯೋ ಕಾಡ ಹಂದಿಯೋ ತರಹ ದೇವರು ಅಂತ ಹೇಳಲಿಕ್ಕಾಗತ್ತಾ? ಅವನ ಶರೀರದ ವಿನ್ಯಾಸ ಹಾಗೆ ಅಷ್ಟೇ. ಅವನು ಜ್ಞಾನಾನಂದ ರೂಪನೇ. ಅವನ ಶರೀರದಿಂದ ಯಜ್ಞಕ್ಕೆ ಬೇಕಾದ ದರ್ಭೆ ವೇದಿ ಎಲ್ಲ ಹುಟ್ಟಿತು. ಅದರಿಂದ ಯಜ್ಞವನ್ನು ಹುಟ್ಟಿಸಿದ ಅಂಗದವ ಯಜ್ಞಾಂಗ. ಯಜ್ಞವಾಹನ ಯಜ್ಞವನ್ನು ಹೊರುವವ ಅವನೇ ನಡೆಸಬೇಕು. ಯಜ್ಞಭೃತ್ ಯಜ್ಞ ಅಂದ್ರೆ ಇಂದ್ರನನ್ನು ಹೊತ್ತವ. ಯಾಕೆಂದ್ರೆ ನಮಗೆ ಯಜ್ಞ ಮಾಡಬೇಕು ಅಂತ ಬಯಕೆ ಬಂದ್ರೆ ಇಂದ್ರ ಕೆಲಸ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಆ ಇಂದ್ರನನ್ನು ಹೊತ್ತವ ಉಪೇಂದ್ರನಾಗಿ ಯಜ್ಞಭೃತ್. ಯಜ್ಞಕೃತ್ ದುರ್ಜನರ ಯಜ್ಞವನ್ನ ಕೃಂತತಿ ನಾಶ ಮಾಡ್ತಾನೆ. ದುರ್ಯೋಧನ ಪುಂಡರೀಕ ಯಾಗವನ್ನ ಮಾಡಿದ. ಅದು ವಿಷ್ಣು ದೇವತಾಕವಾದ ಯಾಗ. ಪ್ರತಿ ದಿವಸ ದುರ್ಯೋಧನ ಅಗ್ನಿಹೋತ್ರ ಮಾಡ್ತಾ ಇದ್ದ. 3 ಹೊತ್ತು ಅಗ್ನಿಯ ಮಾಧ್ಯಮದಲ್ಲಿ ದೇವರಿಗೆ ಆಹುತಿಯನ್ನು ಸಮರ್ಪಣೆ ಮಾಡ್ತಾ ಇದ್ದ. ಅದರಿಂದ ಏನಾದ್ರು ಜ್ಞಾನ ಕೊಟ್ಟನ ದೇವರು? ಅವನಿಗೆ ಲೌಕಿಕವಾದ ಸುಖ, ಸ್ವರ್ಗದ ಸುಖ ಕೊಟ್ಟ ಅಷ್ಟೆ. ಹೀಗೆ ಯಜ್ಞದ ಪರಮೋದ್ದೇಶವನ್ನು ಇಲ್ಲವಾಗಿಸಿದ. ಯಾಕೆಂದ್ರೆ ಅವನ ಸ್ವಭಾವಕ್ಕನುಗುಣವಾಗಿ. ಯಜ್ಞಕೃತ್ ಯಜ್ಞೀ ಎಲ್ಲ ಯಜ್ಞವೂ ಅವನದ್ದೇ. ಏವಂ ಬಹುವಿಧ ಯಜ್ಞಾ ವಿತತಾ ಬ್ರಹ್ಮಣೋ ಮುಖೇ. ಬೇರೆ ಬೇರೆ ತರಹದ ಯಜ್ಞಗಳಿದೆ. ಆ ಎಲ್ಲ ಯಜ್ಞಗಳ ಸ್ವಾಮಿ ಅವನೇ. ಯಜ್ಞಭುಕ್ ಯಜ್ಞವನ್ನ ಭೋಗಿಸುವವ. ಯಜ್ಞ ಸಾಧನ
ಯಜ್ಞಕ್ಕೆ ಸಾಧನವಾದ ಎಲ್ಲ ಪದಾರ್ಥಗಳನ್ನು ಕೊಟ್ಟವ. ಯಜ್ಞಾಂತ ಕೃತ, ಯಜ್ಞದ ನಿರ್ಣಯ ಅವನಿಂದಲೇ. ಅವನು ಸಿಕ್ಕಿದರೆ ಯಜ್ಞ ಸಾರ್ಥಕವಾಗಿದೆ ಅಂತ ಅರ್ಥ. ಅವನು ಸಿಗದೆ ಅಂತ ಅಂದ್ರೆ ನಿರ್ಣಯ. ಫೈನಲ್ ಔಟ್ಕಮ್ ಏನು? ನಿರ್ಣಯ ತಾನೆ. ಅದರಿಂದಾಗಿ ಅಂತ ಅನ್ನೋದು ಕೊನೆ ಅನ್ನೋದಕ್ಕೂ ಅರ್ಥ, ನಿರ್ಣಯ ಅಂತನೂ ಅರ್ಥ. ಯಜ್ಞಾಂತ ಕೃತ, ಯಜ್ಞದ ನಿರ್ಣಯ ಮಾಡುವವ. ಯಜ್ಞ ಗುಹ್ಯಂ, ಯಜ್ಞದ ಗುಟ್ಟು, ಯಜ್ಞದ ರಹಸ್ಯ ಏನು ಅಂತ ಬಗಿದ್ರೆ ದೇವರು ಕಾಣುತ್ತಾನೆ. ಅನ್ನಂ, ಉಣ್ಣಿಸುತ್ತಾನೆ, ಉಣ್ಣುತ್ತಾನೆ. ಅದ್ಯತೇತ್ತಿ ಚ ಭೂತಾನಿ ತಸ್ಮಾದನ್ನಂ ತದುಚ್ಯತ ಇತಿ ಅಂತ ಉಪನಿಷತ್ತಿನ ನಿರ್ವಚನ. ದೇವರು ಅನ್ನ ಯಾವುದು ಉಣ್ಣುತ್ತದೋ, ನಮ್ಮನ್ನೆಲ್ಲ ಪ್ರಳಯ ಕಾಲದಲ್ಲಿ ಉಣ್ಣುತ್ತದೋ ಅದು ಅನ್ನ. ಯಾವುದು ನಮಗೆ ಉಣ್ಣಲು ಸಿಗುತ್ತದೋ ಅದು ಅನ್ನ. ದೇವರೇ ಪದಾರ್ಥಗಳಲ್ಲಿ ನಿಂತು ಶಕ್ತಿಯನ್ನು ಕೊಡ್ತಾನೆ. ರಸೋಹಮಪ್ಸು ಕೌಂತೆಯ ಅಂತ ಹೇಳಲಿಲ್ಲೇನು ಗೀತೆ? ಆದ್ದರಿಂದಾಗಿ ಅನ್ನಂ, ಅನ್ನಾದಹ, ಅನ್ನವನ್ನು ಉಣ್ಣುವವ. ಅನ್ನ ಅಂದ್ರೆ ಚತುರ್ಮುಖನಿಗೆ ಅನ್ನ ಅಂತ. ಅತಿನಾದಾತ್ ಅನ್ನಂ ಚತುರ್ಮುಖ. ಆ ಚತುರ್ಮುಖನನ್ನು ಕೂಡ ಪ್ರಳಯ ಕಾಲದಲ್ಲಿ ನುಂಗಿಬಿಡ್ತಾನೆ. ಅದರಿಂದಾಗಿ ಅನ್ನಂ ಅತ್ತಿ, ಅನ್ನಾದ. ಆದ ಅಂದ್ರೆ ಉಣ್ಣುವವ. ದಾಯಾದ ಅಂದ್ರೇನು? ದಾಯ ಅಂದ್ರೆ ಪೂರ್ವಿಕರ ಆಸ್ತಿ. ಅದನ್ನ ಆದತ್ತೆ ನಮ್ಮ ಜೊತೆಗೆ ಕೂಡಿ ಉಣ್ಣುತ್ತಾನೆ. ಅದರಿಂದಾಗಿ ದಾಯಾದ ಅಂತ. ಅಣ್ಣನಿಗೋ ತಮ್ಮನಿಗೋ ದಾಯಾದ ಅಂತಾರೆ. ಯಾಕೆಂದ್ರೆ ತಂದೆಯ ಆಸ್ತಿ ಅದು ದಾಯ, ಹಿಂದಿನಿಂದ ಬಂದದ್ದು. ಅದನ್ನು ಉಣ್ಣುತ್ತಾನೆ. ದಾಯಾದಿ ಅಲ್ಲ, ದಾಯಾದ. ದಾಯಾದಿ ಅಂತ ಹೇಳ್ತಾರೆ ಇವರು. ಆತ್ಮಯೋ ನಿಸ್ವಯಂ ಜಾತಃ ವೈಖಾನ ಸಾಮಗಾಯನಃ ದೇವಕೀನಂದನ ಸ್ರಷ್ಟ ಕ್ಷಿತೀಶ ಪಾಪನಾಚನಃ. ತನ್ನಿಂದಲೇ ತಾನು ಹುಟ್ಟಿದವ. ಆತ್ಮ ಅಂದ್ರೆ ಬ್ರಹ್ಮದೇವರ ತಂದೆ. ಆತ್ಮಯೋನಿಹಿ ಸ್ವಯಂ ಜಾತಃ, ತಾನೇ ಹುಟ್ಟಿದವ. ವೈಖಾನಃ, ವಿಖನರು ಅಂದ್ರೆ ತತ್ವಜ್ಞಾನಿಗಳು. ಅವಿದ್ಯೆಯನ್ನ ನಾಶ ಮಾಡುವವರು ವಿಖನರು. ಆ ತತ್ವಜ್ಞಾನಿಗಳಿಂದ ಆರಾಧ್ಯ ವೈಖಾನಃ. ಆಮೇಲೆ ಸಾಮಗಾಯನ, ಯಾವಾಗಲೂ ತಾಮವನ್ನ ಹಾಡ್ತಾ ಇರುವವ. ದೇವಕೀ ನಂದನ, ದೇವಕಿಗೆ ಆನಂದವನ್ನಿತ್ತವ. ಸ್ರಷ್ಟ, ಸೃಷ್ಟಿ ಮಾಡಿದವ. ಕ್ಷಿತೀಶಃ, ಭೂಮಿಯ ಒಡೆಯ. ಪಾಪನಾಶನಃ, ಪಾಪವನ್ನ ನಾಶ ಮಾಡಿದವ. ಶಂಖಭೃತ್, ಶಂಖವನ್ನ ಹಿಡಿದವ. ನಂದಕೀ, ನಂದಕವೆಂಬ ಖಡ್ಗವನ್ನು ಹಿಡಿದವ. ಚಕ್ರೀ, ಸುದರ್ಶನ ಚಕ್ರವನ್ನು ಹೊತ್ತವ. ಜಗಚ್ಚಕ್ರವನ್ನ ಹೊತ್ತವ. ಶಾರ್ಂಗಧನ್ವಾ, ಶಾರ್ಂಗವೆಂಬ ಬಿಲ್ಲನ್ನು ಹಿಡಿದವ. ಗದಾಧರ, ಗದೆಯನ್ನು ಹಿಡಿದವ. ರಥಾಂಗಪಾಣಿ, ಈ ದೇಹವೆಂಬ ರಥದ ಪ್ರತಿಯೊಂದು ಅಂಗಗಳನ್ನು ಕೈಯಲ್ಲಿಟ್ಟುಕೊಂಡವ. ಅಕ್ಷೋಭ್ಯ, ಅಲುಗಿಸಲಾಗದವ. ಸರ್ವಪ್ರಹರಣಾಯುಧ, ಎಲ್ಲಾ ಆಯುಧಗಳನ್ನು ಭಕ್ತರ ರಕ್ಷಣೆಗಾಗಿ ಇಟ್ಟುಕೊಂಡವ. ಸರ್ವಪ್ರಹರಣಾಯುಧೋಂ ನಮೈತಿ ಅಂತ ಹೀಗೆ 1000 ನಾಮಗಳಾದವು. ಇತೀದಂ ಕೀರ್ತನೀಯಸ್ಯ ಕೇಶವಸ್ಯ ಮಹಾತ್ಮನಃ ನಾಮ್ನಾಂ ಸಹಸ್ರಂ ದಿವ್ಯಾನಾಂ ಅಶೇಷೇಣ ಪ್ರಕೀರ್ತಿತಂ. ಹೀಗೆ ಇದೆಲ್ಲವೂ ಕೂಡ ದಿವ್ಯನಾಮ, ನಾವು ಮಾಡಿದ ನಾಮಕರಣವಲ್ಲ. ನಾವು ಮಾಡಿದ ನಾಮಕರಣ ಏನು? ಸಾಂಕೇತಿಕ. ಸಾಂಕೇತಿಕ ಅಂದ್ರೇನು?
ಅದಕ್ಕೆ ಆ ಅರ್ಥ ಇಲ್ಲ, ಆದರೆ ಅದನ್ನು ನಾವು ಕರಿತೀವಿ. ಉದಾಹರಣೆಗೆ ನನ್ನ ಹೆಸರು ವಿಜಯ ಅಂತ ಇಟ್ಕೊಳ್ಳಿ. ವಿಜಯ ಸಿಂಹ. ಯಾವಾಗಲೂ ವಿಜಯವೇ ದೊರಕಿದೆಯೋ ನನಗೆ? ಇಲ್ಲ. ನಾನು ಸಿಂಹವೂ ಅಲ್ಲ. ಅದರಿಂದಾಗಿ ಸಾಂಕೇತಿಕ ಈ ದೇಹಕ್ಕೆ ಒಂದು ಹೆಸರು. ಸರ್ವಜ್ಞ ಅಂತ ಹೆಸರಿಟ್ಕೊಂಡಿರ್ತಾರೆ, ಅಥವಾ ಅವ್ರು ಇಟ್ಕೊಂಡಿರಲ್ಲ ಪಾಪ, ಇಟ್ಟಿರ್ತಾರೆ. ವಿದ್ಯಾನಾಥ ಅಂತ ಇಟ್ಟಿರ್ತಾರೆ. ಆದರೆ ವಿದ್ಯಾನಾಥನ ದೇಹಕ್ಕೆ ಒಂದು ಹೆಸರು. ಅದರ ಮೂಲಕ ದೇವರ ಸ್ಮರಣೆ ಆಗಲಿ ಅಂತಷ್ಟೇ ಉದ್ದೇಶ ಅಲ್ವಾ? ಅದರಿಂದಾಗಿ ನಮ್ಮ ಎಲ್ಲ ನಾಮಗಳು ಸಾಂಕೇತಿಕ. ದೇವರ ನಾಮ ದಿವ್ಯ. ಯಾಕೆ ಅಂದರೆ ಅವನ ಗುಣಗಳು ಎಲ್ಲವನ್ನೂ ಹೇಳುತ್ತದೆ. ಅದಕ್ಕೆ ದಿವ್ಯವಾದ ನಾಮಗಳ 1000 ನಾವು ಪೂರ್ತಿಯಾಗಿ ಹೇಳಿದ್ದೇವೆ. ಯ ಇದಂ ಶೃಣುಯಾನ್ ನಿತ್ಯಂ ಯಶ್ಚಾಪಿ ಪರಿಕೀರ್ತಯೇತ್ ನಾಶುಭಂ ಪ್ರಾಪ್ನುಯಾತ್ ಕಿಂಚಿತ್ ಸಹ ಅಮುತ್ರ ಇಹ ಚಮಾನವಃ. ಯಾರು ಇದನ್ನು ಕೇಳ್ತಾನೆ, ಯಾರು ಇದನ್ನು ಹೇಳ್ತಾನೆ, ಅವನು ಅಶುಭವನ್ನು ಹೊಂದುವುದಿಲ್ಲ. ಇಲ್ಲಿಯೂ ಅಲ್ಲಿಯೂ ಆನಂದದಿಂದ ಇರ್ತಾನೆ. ವೇದಾಂತಗೋ ಬ್ರಾಹ್ಮಣ ಸ್ಯಾತ್ ಕ್ಷತ್ರಿಯೋ ವಿಜಯೀ ಭವೇತ್ ವೈಶ್ಯೋ ಧನ ಸಮೃದ್ಧ ಸ್ಯಾತ್ ಶೂದ್ರ ಸುಖಮವಾಪ್ನುಯಾತ್. ಬ್ರಾಹ್ಮಣ ಇದನ್ನು ಪಠನ ಮಾಡಿದ್ರೆ ವೇದಾಂತವನ್ನ, ಉಪನಿಷತ್ತನ್ನು ತಿಳಿದವನಾಗ್ತಾನೆ. ಕ್ಷತ್ರಿಯ ಇದನ್ನು ಪಠನ ಮಾಡಿದ್ರೆ ವಿಜಯಿಯಾಗುತ್ತಾನೆ. ವೈಶ್ಯ ಈ ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡಿದರೆ ಧನ ಸಮೃದ್ಧನಾಗ್ತಾನೆ. ಶೂದ್ರ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿದರೆ ಸುಖವನ್ನು ಹೊಂದುತ್ತಾನೆ. ಪ್ರಧಾನವಾಗಿ ಇದು ಎಲ್ಲರಿಗೆ ಎಲ್ಲವೂ ಸಿಗುತ್ತೆ. ಧರ್ಮಾರ್ಥಿ ಪ್ರಾಪ್ನುಯಾತ್ ಧರ್ಮಂ ಅರ್ಥಾರ್ಥಿ ಚಾರ್ಥಮಾಪ್ನುಯಾತ್ ಕಾಮಾನ್ ಅವಾಪ್ನುಯಾತ್ ಕಾಮಿ ಪ್ರಜಾರ್ಥಿ ಚಾಪ್ನುಯಾತ್ ಪ್ರಜಾಂ. ಧರ್ಮವನ್ನು ಬಯಸಿದವ ಧರ್ಮವನ್ನು ಆಚರಿಸುವಂತೆ ಆಗತ್ತೆ. ಸಂಪತ್ತನ್ನು ಬಯಸಿದವ ಸಂಪತ್ತನ್ನು ಹೊಂದುತ್ತಾನೆ. ಬಯಕೆಗಾಗಿ ಮಾಡಿದವ ಎಲ್ಲ ಬಯಕೆಗಳೂ ಸಿಗುತ್ತವೆ. ಪ್ರಜಾರ್ಥಿ ಮಕ್ಕಳು ಬೇಕು ಎಂದವ, ಜ್ಞಾನ ಬೇಕು ಎಂದವ ಪ್ರಜಾಂ ಪ್ರಾಪ್ನುಯಾತ್. ಮಕ್ಕಳನ್ನು ಹೊಂದುತ್ತಾನೆ, ಜ್ಞಾನವನ್ನು ಹೊಂದುತ್ತಾನೆ. ಭಕ್ತಿಮಾನ್ಯ ಸದೋತ್ಥಾಯ ಶುಚಿಸ್ತದ್ಗತಮಾನಸಃ ಸಹಸ್ರಂ ವಾಸುದೇವಸ್ಯ ನಾಮ್ನಾಂ ಏತತ್ ಪ್ರಕೀರ್ತಯೇತ್. ಬೆಳಗ್ಗೆ ಬೇಗ ಎದ್ದು ಮನಸ್ಸಿನಿಂದ ಶುಚಿಯಾಗಿ ದೇವರಲ್ಲಿ ಮನಸ್ಸನ್ನ ಇಟ್ಟು ಈ ಪರಮಾತ್ಮನ 1000 ನಾಮಗಳನ್ನು ಹೇಳಬೇಕು. ಯಶ ಪ್ರಾಪ್ನೋತಿ ವಿಪುಲಂ ಯಾತಿ ಪ್ರಾಧಾನ್ಯಮೇವ ಚ ಅಚಲಾಂ ಶ್ರಿಯಮಾಪ್ನೋತಿ ಶ್ರೇಯ ಪ್ರಾಪ್ನೋತ್ಯನುತ್ತಮಂ. ಒಳ್ಳೆಯ ಯಶಸ್ಸನ್ನು ಹೊಂದುತ್ತಾನೆ. 10 ಜನರಲ್ಲಿ ಮಾನ್ಯನಾಗುತ್ತಾನೆ. ಪ್ರಧಾನ. ಅಚಲಾಂ ಶ್ರಿಯಮಾಪ್ನೋತಿ, ಎಂದೂ ಅಲುಗದ ಸಂಪತ್ತನ್ನು ಹೊಂದುತ್ತಾನೆ. ಅನುತ್ತಮಂ ಶ್ರೇಯ ಪ್ರಾಪ್ನೋತಿ, ಪರಲೋಕದ ಸುಖ. ನಭಯಂ ಕ್ವಚಿದಾಪ್ನೋತಿ ವೀರ್ಯಂ ತೇಜಶ್ಚ ವಿಂದತಿ ಭವತ್ಯರೋಗೋ ದ್ಯುತಿಮಾನ್ ಬಲರೂಪ ಗುಣಾನ್ವಿತಃ. ಭಯವನ್ನು ಹೊಂದುವುದಿಲ್ಲ. ಮಾಡಿದ ಕೆಲಸವನ್ನು ಮುಗಿಸುವಂತಾಗುತ್ತೆ. ಶುರು ಮಾಡಿದ ಕೆಲಸವನ್ನ. ತೇಜಶ್ಚ ವಿಂದತಿ, ಬೇರೊಬ್ಬರನ್ನು ಸೋಲಿಸುವ ಶಕ್ತಿಯನ್ನು ಪಡೆಯುತ್ತಾನೆ. ಅರೋಗ ಭವತಿ, ರೋಗವಿರುವುದಿಲ್ಲ. ದ್ಯುತಿಮಾನ್, ಮೈಕಾಂತಿ ಮೈಗೂಡುತ್ತೆ. ಬಲರೂಪ ಗುಣಾನ್ವಿತ, ಬಲವೂ ರೂಪವೂ ಇರುತ್ತೆ. ರೋಗಾರ್ಥೋ ಮುಚ್ಯತೆ ರೋಗಾತ್ ಬದ್ಧೋ ಮುಚ್ಚೇತ ಬಂಧನಾತ್ ಭಯಾನ್ ಮುಚ್ಚೇತ ಭೀತಸ್ತು ಮುಚ್ಚೇತಾಪನ್ನ ಆಪದಃ. ರೋಗಾರ್ಥ ಮುಚ್ಚತೆ ರೋಗಾತ್, ರೋಗದಿಂದ ನೊಂದವ ರೋಗದ ಬಿಡುಗಡೆಯನ್ನು ಪಡೆಯುತ್ತಾನೆ. ಕಾರಾಗೃಹಾದಿಗಳ ಬಂಧನಕ್ಕೆ ಒಳಗಾದವ ಬಂಧನಾತ್ ಮುಚ್ಚೇತ.
ಬಂಧನದಿಂದ ಕಟ್ಟಿನಿಂದ ಬಿಡುಗಡೆ ಹೊಂದುತ್ತಾನೆ. ಭಯಾನ್ ಮುಚ್ಚೇತ ಭೀತಸ್ತು, ಅಂಜಿದವ ಭಯದಿಂದ ಬಿಡುಗಡೆ ಹೊಂದುತ್ತಾನೆ, ಆಪತ್ತಿನಿಂದಲೂ ಬಿಡುಗಡೆ ಹೊಂದುತ್ತಾನೆ. ದುರ್ಗಾಣ್ಯತಿ ತರತ್ಯಾಶು ಪುರುಷ ಪುರುಷೋತ್ತಮಂ ಸ್ತುವನ್ನಾಮ ಸಹಸ್ರೇಣ ನಿತ್ಯಂ ಭಕ್ತಿ ಸಮನ್ವಿತಃ. ದುರ್ಗಾಣಿ ಕಠಿಣವಾದ ಪರಿಸ್ಥಿತಿಗಳನ್ನು ದಾಟುತ್ತಾನೆ. ವಾಸುದೇವಾಶ್ರಯೋ ಮರ್ತ್ಯೋ ವಾಸುದೇವ ಪರಾಯಣ ಸರ್ವಪಾಪ ವಿಶುದ್ಧಾತ್ಮ ಯಾತಿ ಬ್ರಹ್ಮ ಸನಾತನಂ. ವಾಸುದೇವನೇ ನನಗೆ ಆಸರೆ ಎಂದುಕೊಂಡವ, ವಾಸುದೇವನಲ್ಲೇ ಆಸಕ್ತನಾದವ, ಎಲ್ಲ ಪಾಪಗಳಿಂದ ಬಿಡುಗಡೆ ಹೊಂದಿದ ಮನಸ್ಸಿನವನಾಗಿ ದೇವರನ್ನೇ ಸೇರುತ್ತಾನೆ. ನ ವಾಸುದೇವ ಭಕ್ತಾನಾಂ ಅಶುಭಂ ವಿದ್ಯತೆ ಕ್ವಚಿತ್ ಜನ್ಮ ಮೃತ್ಯು ಜರಾ ವ್ಯಾಧಿ ಭಯಂ ನೈವೋಪಜಾಯತೆ. ವಾಸುದೇವನಲ್ಲಿ ಭಕ್ತರಾಗಿರುವವರಿಗೆ ಅಶುಭವಿಲ್ಲ. ಹುಟ್ಟು ಸಾವು ರೋಗಗಳ ಭಯವನ್ನು ದಾಟುತ್ತಾನೆ. ಇಮಂ ಸ್ತವಮಧೀಯಾನಃ ಶ್ರದ್ಧಾ ಭಕ್ತಿ ಸಮನ್ವಿತಃ ಯುಜ್ಯೇತಾತ್ಮ ಸುಖ ಕ್ಷಾಂತಿ ಶ್ರೀಧೃತಿ ಸ್ಮೃತಿ ಕೀರ್ತಿಭಿ. ಈ ಸ್ತೋತ್ರವನ್ನು ಪಠನ ಮಾಡುವವ, ಶ್ರದ್ಧೆ ಭಕ್ತಿಗಳಿಂದ ಕೂಡಿದವ, ಆತ್ಮಸುಖ, ಕ್ಷಾಂತಿ ಅಂದರೆ ಕ್ಷಮೆ ಸಹನೆ, ಶ್ರೀ ಅಂದರೆ ಸಂಪತ್ತು, ಧೃತಿ ಅಂದರೆ ಕಷ್ಟಗಳನ್ನು ಎದುರಿಸುವ ಶಕ್ತಿ, ಸ್ಮೃತಿ ನೆನಪು, ಕೀರ್ತಿ ಇವುಗಳಿಂದ ಕೂಡುತ್ತಾನೆ. ನ ಕ್ರೋಧೋ ನ ತಮಾತ್ಸರ್ಯಂ ನ ಲೋಭೋ ನಾಶುಭಾಮತಿ ಭವಂತಿ ಕೃತ ಪುಣ್ಯಾನಾಂ ಭಕ್ತಾನಾಂ ಪುರುಷೋತ್ತಮೇ. ವಾಸುದೇವನ ಭಕ್ತರಾದರೆ ವಿಷ್ಣು ಭಕ್ತರಿಗೆ ಸಿಟ್ಟು ಇರುವುದಿಲ್ಲ. ನ ಕ್ರೋಧ ನ ಚ ಮಾತ್ಸರ್ಯಂ, ಮಾತ್ಸರ್ಯ ಇರೋದಿಲ್ಲ. ನ ಲೋಭ, ಎಲ್ಲವೂ ನನಗೊಬ್ಬನಿಗೆ ಸಿಗಲಿ ಅನ್ನುವ ಹಪಹಪಿ ಇರೋದಿಲ್ಲ, ಔದಾರ್ಯ ಇರುತ್ತೆ. ನಾಶುಭಾಮತಿ, ಕೆಟ್ಟ ಬುದ್ಧಿ ಇರಲ್ಲ. ಇದು ಪುಣ್ಯ ಮಾಡಿದ್ರೆ ದೇವರಲ್ಲಿ ಭಕ್ತಿ ಬರುತ್ತೆ, ಭಕ್ತಿ ಬಂದ್ರೆ ದೇವರಲ್ಲಿ ಹೀಗೆಲ್ಲ ಇರುತ್ತೆ. ದ್ಯೌಸ್ಸ ಚಂದ್ರಾರ್ಕ ನಕ್ಷತ್ರ ಖಂದಿಚೋ ಭೂರ್ಮಹೋ ದಧಿ ವಾಸುದೇವಸ್ಯ ವೀರ್ಯೇಣ ವಿಧೃತಾನಿ ಮಹಾತ್ಮನಃ. ಆಕಾಶ, ಚಂದ್ರ, ಸೂರ್ಯ, ನಕ್ಷತ್ರ, ದಿಕ್ಕುಗಳು, ಭೂಮಿ, ಕಡಲು ಎಲ್ಲವೂ ದೇವರ ದಯದಿಂದ ಇದೆ. ಸಸುರಾತುರ ಗಂಧರ್ವಂ ಸಯಕ್ಷೋ ರಗರಾಕ್ಷಸಂ ಜಗದ್ವಶೇ ವರ್ತತೇದಂ ಕೃಷ್ಣಸ್ಯ ಸಚರಾಚರಂ. ದೇವತೆಗಳು, ಅಸುರರು, ಗಂಧರ್ವರು, ಯಕ್ಷರು, ನಾಗರು, ರಾಕ್ಷಸರು, ಈ ತರಹದ ಚರಾಚರ ಪ್ರಪಂಚವೆಲ್ಲವೂ ದೇವರ ವಶದಲ್ಲಿ ಇದೆ. ಇಂದ್ರಿಯಾಣಿ ಮನೋಬುದ್ಧಿ ಸತ್ವಂ ತೇಜೋ ಬಲಂ ಧೃತಿ ವಾಸುದೇವಾತ್ಮಕಾನ್ಯಾಹು ಕ್ಷೇತ್ರಂ ಕ್ಷೇತ್ರಜ್ಞಯೇವ ಚ. ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಸತ್ವ ಅಂದರೆ ಸತ್ವ ಅಂತಂದ್ರೆ ಒಳ್ಳೆಯ ನಡೆ, ತೇಜಸ್ಸು, ಬಲ, ಧೈರ್ಯ ಇವೆಲ್ಲವೂ ದೇವರಿಂದ ಎಲ್ಲರಿಗೂ ಸಲ್ಲುತ್ತೆ. ಸರ್ವಾಗಮಾನಾಮಾಚಾರ ಪ್ರಥಮಂ ಪರಿಕಲ್ಪ್ಯತೆ. ಎಲ್ಲ ವೇದಗಳ ಔಟ್ಕಮ್ ಏನು ಅಂದರೆ ಒಳ್ಳೆಯ ನಡತೆ. ಆಚಾರ ಅಂದರೆ ನಡತೆ ಅಂತ. ಆಚಾರ ಪ್ರಭವೋ ಧರ್ಮ. ಒಳ್ಳೆಯ ಆಚಾರ ಇದ್ದರೆ ಧರ್ಮ ತನ್ನಿಂದ ತಾನೇ ಮೂಡುತ್ತೆ. ಲೋಭ ಇಲ್ಲದೆ ಇದ್ದರೆ, ಕ್ರೋಧ ಇಲ್ಲದೆ ಇದ್ದರೆ ಆಚಾರ ತನ್ನಿಂದ ತಾನೇ ಮೂಡುತ್ತೆ, ಧರ್ಮ ತನ್ನಿಂದ ತಾನೇ ಮೂಡುತ್ತೆ. ಆಚಾರದಿಂದ ಧರ್ಮ. ಈ ಧರ್ಮದ ಒಡೆಯ ಯಾರು ಅಂದರೆ, ಈ ಧರ್ಮದ ಗುರಿ ಯಾರು ಅಂದರೆ ದೇವರು. ಧರ್ಮಸ್ಯ ಪ್ರಭುರಚ್ಯುತಃ. ಋಷಯ ಪಿತರೋ ದೇವಾ ಮಹಾಭೂತಾನಿ ಧಾತವಃ ಜಂಗಮಾ ಜಂಗಮಂ ಛೇದಂ ಜಗನ್ನಾರಾಯಣೋದ್ಭವಂ. ಋಷಿಗಳು, ಪಿತೃದೇವತೆಗಳು, ದೇವತೆಗಳು, ದೊಡ್ಡ ದೊಡ್ಡ ಮಹಾಭೂತಗಳು, ಮಣ್ಣು ನೀರು ಗಾಳಿ ಆಕಾಶ ಬೆಂಕಿಗಳು, ಧಾತವಃ ಪರ್ವತ, ಆ ಪರ್ವತದಲ್ಲಿ ಉಂಟಾಗುವ ಖನಿಜಗಳು, ಲೋಹಗಳು, ಓಡಾಡುವ ಈ ಸಂಪತ್ತು ಅಂದರೆ ಪ್ರಾಣಿಗಳು, ಓಡಾಡುವ ಸಂಪತ್ತು ತಾನೆ ಮನುಷ್ಯರಿಗಾಗಿ ಇರುವುದದು. ಅಜಂಗಮ
ಓಡಾಡದ ಮರ ಮೊದಲಾದವುಗಳು. ಇದೆಲ್ಲ ದೇವರಿಂದ ಇರೋದು. ಯೋಗೋ ಜ್ಞಾನಂ ತಥಾ ಸಾಂಖ್ಯಂ ವಿದ್ಯಾಶಿಲ್ಪಾದಿ ಕರ್ಮ ಚ ವೇದಾಶಾಸ್ತ್ರಾಣಿ ವಿಜ್ಞಾನಂ ಏತತ್ಸರ್ವಂ ಜನಾರ್ದನಾತ್. ಭಕ್ತಿಯೋಗ, ಜ್ಞಾನ, ಸಾಂಖ್ಯ ತತ್ವಶಾಸ್ತ್ರ ಅಂತ, ವಿದ್ಯೆ, ಶಿಲ್ಪಾದಿ ಕ್ರಿಯೆಗಳು, ವೇದಗಳು, ಶಾಸ್ತ್ರಗಳು, ವಿಜ್ಞಾನ, ಯಾವುದೇ ವಸ್ತುವಿನ ಬಗೆಗಿನ ಆಳವಾದ ಅರಿವು, ಇದೆಲ್ಲ ದೇವರಿಂದ ಬಂದದ್ದು, ದೇವರು ಇತ್ತದ್ದು. ಇಲ್ಲಾಂದ್ರೆ ಅವನ ಮನಸ್ಸಿನಲ್ಲಿ ಆ ಶಾಸ್ತ್ರದ ಬಗೆಗೆ, ಆ ಫೀಲ್ಡಿನಲ್ಲಿ ಆ ಒಂದು ಎಕ್ಸ್ಟ್ರಾರ್ಡಿನರಿ ಸ್ಕಿಲ್ಸ್ ಅಂತ ಇರುತ್ತಲ್ಲ, ಸ್ಕಿಲ್ ಸೆಟ್, ಅದು ಹೆಂಗೆ ಬರುತ್ತೆ? ದೇವರು ಕೊಟ್ಟಿದ್ದು. ಏಕೋ ವಿಷ್ಣುರ್ಮಹದ್ಭೂತಂ ಪೃಥಗ್ಭೂತಾನ್ಯನೇಕತಃ ತ್ರೀನ್ ಲೋಕಾನ್ ವ್ಯಾಪ್ಯ ಭೂತಾತ್ಮ ಭುಂಕ್ತೆ ವಿಶ್ವಭಿಗವ್ಯಯ. ದೇವರೊಬ್ಬನೇ ಮಹಾಭೂತ, ಈ ಎಲ್ಲ ಲೋಕಗಳನ್ನು ಅವನು ಭೋಗಿಸುತ್ತಾನೆ. ಇಮಂ ಸ್ತವಂ ಭಗವತೋ ವಿಷ್ಣೋರ್ವ್ಯಾಸೇನ ಕೀರ್ತಿತಂ ಪಠೇದ್ಯ ಇಚ್ಛೇತ್ ಪುರುಷಃ ಶ್ರೇಯ ಪ್ರಾಪ್ತುಂ ಸುಖಾನಿ ಚ. ಈ ವಿಷ್ಣುವಿನ ನಾಮ ಸ್ತೋತ್ರವನ್ನು ಯಾರು ಪಠಿಸುತ್ತಾನೋ ಅವನಿಗೆ ಶ್ರೇಯಸ್ಸು ಸಿಗತ್ತೆ. ಅಥವಾ ಶ್ರೇಯಸ್ಸನ್ನು ಯಾರು ಇಚ್ಛಿಸುತ್ತಾನೋ ಅವನು ಈ ಸ್ತೋತ್ರವನ್ನು ಪಠಿಸಬೇಕು. ವಿಶ್ವೇಶ್ವರಮಜಂ ದೇವಂ ಜಗತ ಪ್ರಭವಾಪ್ಯಯಂ ಭಜಂತಿಯೇ ಪುಷ್ಕರಾಕ್ಷಂ ನತೇ ಯಾಂತಿ ಪರಾಭವಂ. ಹೀಗೆ ದೇವರನ್ನ ಯಾರು ಭಜಿಸುತ್ತಾರೆ ಅವರು ಸೋಲುವುದಿಲ್ಲ. ಇಷ್ಟು ಹೇಳಿ ನಮ್ಮ ಗುರುಗಳು ನಾಮಚಂದ್ರಿಕಾ ಅಂತ ಅದನ್ನು ಇಟ್ಟುಕೊಂಡು ನಾನು ಹೇಳಿದ್ದು. ಆ ನಾಮಚಂದ್ರಿಕಾ ಅಂತನ್ನುವ ಗ್ರಂಥದ ಅಂತಿಮ ಮಂಗಳಾಚರಣೆ ಅದನ್ನು ಓದಿಬಿಡ್ತೇನೆ. ಇಮಾಂ ಆಚಾರ್ಯ ಗೋವಿಂದೋ ವಿಷ್ಣೋರ್ನಾಮ ಸಹಸ್ರಕ್ಕೆ ಚಕಾರ ಭಾಷ್ಯಂ ಸಂಕ್ಷಿಪ್ತಂ ಮಧ್ವಮಾಧವ ಪಾದಯೋ. ಈ ವಿಷ್ಣು ಸಹಸ್ರನಾಮ ಭಾಷ್ಯವನ್ನ ಸಂಕ್ಷಿಪ್ತ, ವಿಷ್ಣು ಶಬ್ದಕ್ಕೆ 120 ಅರ್ಥ ಹೇಳಿದ್ದಾರೆ, ವಿಶ್ವ ಶಬ್ದಕ್ಕೆ ಎಲ್ಲದಕ್ಕೂ ಕೆಲವೊಂದಕ್ಕೆ 10, 7ಕ್ಕೆ ಕಡಿಮೆ ಇಲ್ಲದ ಅರ್ಥ. ಇದನ್ನ ದೇವರ ಮತ್ತೆ ಮಧ್ವರ ಅಡಿಗಳಲ್ಲಿ ಅರ್ಪಿಸ್ತೇನೆ ಈ ಭಾಷ್ಯವನ್ನ ಅಂತ. ಭಾಸಂತೆ ಬಹವೋ ಹ್ಯರ್ಥಾ ಗೂಢಾನಾಮನಿ ನಾಮನಿ ಗ್ರಂಥ ಗೌರವ ಭೀರುತ್ವಾತ್ ಕೇಚಿದೇವಾತ್ರ ಕೀರ್ತಿತಾ. ಪ್ರತಿಯೊಂದು ನಾಮಗಳಲ್ಲಿ ಗುಟ್ಟಾಗಿರುವ ಬಹಳ ಅರ್ಥಗಳು ಪದೇ ಪದೇ ಹೊಳಿತಾ ಇವೆ. ಗ್ರಂಥ ಹೆಚ್ಚು ಜಾಸ್ತಿ ಆಗತ್ತೆ, ಗ್ರಂಥ ಎಲ್ಲಿ ಜಾಸ್ತಿ ಆಗುತ್ತೋ ಅನ್ನುವ ಭಯದಿಂದ ಸ್ವಲ್ಪನೇ ಹೇಳಿದ್ದೇನೆ. ಇದು ಸ್ವಲ್ಪ ಹೇಳಿದ್ದಂತೆ. ಏಕತ್ರ ಕಥಿತೇನೈವ ಪಥಾನ್ಯಾನಿ ಪದಾನಿ ಚ ಶಕ್ಯ ನಿರ್ವಚನಾನೀತಿ ನ ಪೃಥಕ್ ತನ್ನಿರೂಪಿತಂ. ಒಂದು ಕಡೆ ಹೇಳಿದ ದಾರಿ ಅದೇ ರೀತಿ ನಿರ್ವಚನ ನೀವೇ ಮಾಡ್ಕೊಂಡು ಹೋಗಿ ಅನ್ನುವ ದೃಷ್ಟಿಯಿಂದ ನಾನು ಪ್ರತ್ಯೇಕವಾಗಿ ಅದನ್ನು ನಿರೂಪಣೆ ಮಾಡಲಿಲ್ಲ. ವರ್ಣ ಸಾಮ್ಯೇನ ನಿರ್ಬ್ರೂಯಾತ್ ಇತಿ ಪ್ರಾಚಾಂ ಮತಾಶ್ರಯ ನಿರುಕ್ತಿ ಪ್ರಕ್ರಿಯಾ ಸೈವಂ ನೈವ ವ್ಯಾಕರಣಾಶ್ರಯ. ನಾನು ವ್ಯಾಕರಣ ಶಾಸ್ತ್ರದ ಹಿನ್ನೆಲೆಯಲ್ಲಿ ಈ ನಿರ್ವಚನವನ್ನು ಹೇಳಲಿಲ್ಲ. ಯಾಕೆ ಅಂದರೆ ಅಪ್ಯಕ್ಷರ ಸಾಮ್ಯ ನಿರ್ಬ್ರೂಯಾತ್, ನಿರುಕ್ತಿಯನ್ನ ನೀವು ಹೇಳುವಾಗ ಅಕ್ಷರದ ಸಾಮ್ಯವನ್ನು ಗಮನದಲ್ಲಿಟ್ಕೊಳ್ಬೇಕು ಅಂತ ಪ್ರಾಚೀನರ ಮತವಿದೆ. ಆದ್ದರಿಂದ ವ್ಯಾಕರಣದ ಹಿನ್ನೆಲೆಯಲ್ಲಿ ಇದು ಸಾಧುವಾಗಿದೆಯೋ ಅಸಾಧುವಾಗಿದೆಯೋ ಅಂತ ಪರೀಕ್ಷೆ ಮಾಡಬೇಡಿ. ಭಗವದ್ಗುಣ ಸಂಧಾನ ರತಿಂ ಕೇವಲಮಾಶ್ರಿತ ಜೀಯಾದಿಯಂ ವೈಷ್ಣವಾನಾಂ ಧನ್ಯೇ ಧಾಮನಿ ಧಾಮನಿ. ಕೇವಲ ಭಗವಂತನ ಗುಣಾನುಸಂಧಾನದ ಸಂತೋಷವನ್ನು ಅನುಭವಿಸಲಿಕ್ಕಾಗಿ ಬರೆದ ಈ ಕೃತಿ ಇದು ವೈಷ್ಣವಾನಾಂ ವಿಷ್ಣು ಭಕ್ತರ ಧಾಮನಿ ಧಾಮನಿ ಮನೆ ಮನೆಗಳಲ್ಲಿ ಕಂಗೊಳಿಸಲಿ. ಶ್ರೀಮಧ್ವ ಭಗವತ್ಪಾದ ಕೃಪಯಾನುಪಮಾನಯ ಭಕ್ತೋ ನಿರುಕ್ತ ಮಾರ್ಗಜ್ಞೋ ವಿಜ್ಞೋ ಭಾಷ್ಯಮಿದಂ ವ್ಯಧಾತ್. ಮಧ್ವ ಭಗವತ್ಪಾದರ ಕೃಪೆಯಿಂದ, ಎಣೆಯಿರದ ಕೃಪೆಯಿಂದ ಅವರ ಭಕ್ತನಾದ ನಿರುಕ್ತದ ದಾರಿಯನ್ನು ತಿಳಿದ, ಈ ವಿಶೇಷವಾದ ಸಂಗತಿಯನ್ನು ತಿಳಿದ ಗೋವಿಂದನು ಈ ಭಾಷ್ಯವನ್ನು ಬರೆದಿದ್ದಾನೆ ಅನ್ನುವಲ್ಲಿಗೆ ವಿಷ್ಣು ಸಹಸ್ರ ನಾಮಸ್ತೋತ್ರ ವ್ಯಾಖ್ಯಾ ನಾಮಚಂದ್ರಿಕಾ ಸಮಾಪ್ತ ಅಂತ ಹೀಗಿದೆ.
ಇದರಲ್ಲೇ ನಾವು ಏಕಾಕ್ಷರ ನಾಮ ಮಾಲಾ ಇರೋದು. ಆ ರೀತಿ ಅದನ್ನು ನಾವು ಸ್ವಲ್ಪನೇ ನೋಡ್ತಾ ಇದ್ದೇವೆ. ಅದು ಗುರುಗಳ ಹಯಗ್ರೀವ ಜಯಂತಿ ದಿವಸ ಅವರು ಹುಟ್ಟಿದ್ದು. ಆ ಹಯಗ್ರೀವ ಜಯಂತಿ ದಿವಸ ಆಗಾಗ ನೋಡ್ತಾ ಇದ್ದೇವೆ. ಸಾಕು. ಕೃಷ್ಣಾರ್ಪಣಮಸ್ತು. ಮುಂದಿನ ಸರ್ತಿಯಿಂದ ಅಂದರೆ ಸೋಮವಾರದಿಂದ, ನಾಳೆ ನಾಡಿದ್ದು ಮತ್ಸ್ಯ ಪುರಾಣ, ಆಮೇಲೆ ಸೋಮವಾರದಿಂದ ಅನುಶಾಸನ ಪರ್ವ ಮುಂದುವರಿಯುತ್ತೆ. ಪ್ರಾಯ ಅಂದ್ಕೊಳ್ತಾ ಇದ್ದೇನೆ ಈ 5-6 ತಿಂಗಳ ಒಳಗೆ ಮುಗಿಬಹುದು ಅಂತ ಒಂದು ಅಸೆಸ್ಮೆಂಟ್. ಯಾಕೆಂದರೆ ಅನುಗೀತೆ ಇದೆ, ಇನ್ನು ಕಡೆಯದ್ದು ಅನುಗೀತೆ, ಅದು 50 ಅಧ್ಯಾಯ ಇದೆ. ಈ ಭಗವದ್ಗೀತೆಯೊಂದಿಗೆ ನೋಡಬೇಕಾಗತ್ತೆ. ಇನ್ನು ಮುಂದಿನ ಅನೇಕ ಕಥೆಗಳಿದೆ, ಅದನ್ನು ಮತ್ತೆ ನೋಡುವ. ಕೃಷ್ಣಾರ್ಪಣಮಸ್ತು.